ನಮಸ್ಕಾರ ವೀಕ್ಷಕರೇ, ಟಿವಿ ಭಾರತ್ನ ಸಮಸ್ತ ವೀಕ್ಷಕರಿಗೆ ಸ್ವಸ್ಥ ಆಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈಷ್ಣವಿ ನಾಡಿ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ವಸ್ಥ ಆಯು ಪ್ರತಿ ಸಂಚಿಕೆಯಲ್ಲಿ ಡಾಕ್ಟರ್ ಪಲ್ಲವಿ ಅವರು ನಮಗೆ ಒಂದು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣಂತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ನಮಸ್ತೆ. ಈ ವೀಕ್ಷಕರೇ, ಇವತ್ತು ನಾವು ತಿಳ್ಕೊಳ್ತಿರೋ ಅಂಥ ವಿಷಯ ಅಯೋಡಿನ್ ಡಿಫಿಷಿಯನ್ಸಿ ಬಗ್ಗೆ. ಮೊಟ್ಟ ಮೊದಲಿಗೆ ಅಯೋಡಿನ್ ಡಿಫಿಷಿಯನ್ಸಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಅಯೋಡಿನ್ ಅಂತ ಅಂದರೆ ದೇಹದಲ್ಲಿ ಅಯೋಡಿನ್ ಅಂಶ ಯಾವ ಥರ ಇರುತ್ತೆ, ಅಂದರೆ ಏನು? ಸೊ ಕಳೆದ ಸಂಚಿಕೆಯಲ್ಲೇ ನಾನು ಹೇಳ್ತಾ ಇದ್ದ ಹಾಗೆ ನಮ್ಮ ಒಂದು ನ್ಯೂಟ್ರಿಷನ್ಸ್ ಅಂತಂದರೆ ನಾವು ಆಹಾರದಲ್ಲಿ ತಗೊಳ್ಬೇಕಾಗಿರೋ ಅಂಥ ನ್ಯೂಟ್ರಿಷನ್ಸ್ ಅಂದರೆ ಪೌಷ್ಟಿಕಾಂಶವನ್ನು ನಾವು ಮೂರು ಬಗೆಯಾಗಿ ವಿಂಗಡಿಸ್ತೀವಿ. ಒಂದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್, ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಟ್ರೇಸ್ ಎಲಿಮೆಂಟ್ಸ್ ಅಂತ ಅಂದ್ಬಿಟ್ಟು ಮೂರು ವಿಭಾಗಗಳಾಗಿ ನಾವು ವಿಂಗಡಣೆ ಮಾಡೋದನ್ನು ನಾನು ಹೇಳಿದ್ದೆ. ಸೊ ಈ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಏನೇನು ಬರುತ್ತೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಫ್ಯಾಟ್ಸು, ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸ್ ಇವೆಲ್ಲ ಬರುತ್ತೆ. ಸೊ ಇದನ್ನು ನಾವು ಸಪ್ಲಿಮೆಂಟ್ಸ್ ಆಗಲಿ ಅಥವಾ ಏನು ಅಂತಂದರೆ ಔಷಧಿಯ ಮೂಲಕವಾಗಿ ತಗೊಳ್ಳಿಕ್ಕೆ ಬರೋದಿಲ್ಲ, ಅದನ್ನು ಆಹಾರದಲ್ಲೇ ನಾವು ತಗೊಳ್ಬೇಕಾಗುತ್ತೆ. ಹಾಗಾದರೆ ನಾವು ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಟ್ರೇಸ್ ಎಲಿಮೆಂಟ್ಸನ್ನು ನಾವು ಔಷಧಿ ರೂಪದಲ್ಲೇ ತಗೊಳ್ಬೇಕಂದ್ರೆ ಖಂಡಿತ ಇಲ್ಲ, ಅದು ಕೂಡ ನಮ್ಮ ಆಹಾರದಲ್ಲೇ ಸಿಗುತ್ತೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂಥ ಅಂದರೆ ಬೇಕೇ ಬೇಕಾಗಿರುವಂಥ ಒಂದು ಎಲಿಮೆಂಟ್ಸ್ ಅಂತಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಟ್ರೇಸ್ ಎಲಿಮೆಂಟ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸೊ ಈ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸಲ್ಲಿ ಯಾವುದ್ಯಾವುದೆಲ್ಲ ಬರುತ್ತೆ ಅಂತಂದರೆ ಲಾಸ್ಟ್ ಟೈಮೇ ನಾವು ಹೇಳಿದ ಹಾಗೆ ಈ ಒಂದು ಐರನ್, ಫೆರಸ್ ಅಂತಂದರೆ ಕಬ್ಬಿಣಾಂಶ ನಮಗೆ ಅತ್ಯವಶ್ಯಕ. ಯಾಕೆ ಅಂತಂದರೆ ಕಬ್ಬಿಣಾಂಶ ಇಲ್ಲ ಅಂತಂದರೆ ನಮ್ಮ ರಕ್ತದ ಒಂದು ಕಾರ್ಯವನ್ನು ನಿರ್ವಹಣೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗೆ ಇನ್ನೊಂದು ಮೈಕ್ರೋ ನ್ಯೂಟ್ರಿಯೆಂಟ್ ಅಂತಂದರೆ ನಮ್ಮಲ್ಲಿರುವಂಥ ಅಯೋಡಿನ್. ಸೊ ಅಯೋಡಿನ್ ಅಂತಂದರೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್, ಇದು ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ, ಆದರೆ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರುತ್ತೆ. ಅಂಥ ಒಂದು ಅತಿ ಅಮೂಲ್ಯವಾದ ಒಂದು ಸಣ್ಣ ಪ್ರಮಾಣದ ಒಂದು ಎಲಿಮೆಂಟ್ ಅಂತಂದರೆ ಅದು ಅಯೋಡಿನ್. ಸೊ ಇದು ನಮ್ಮ ದೇಹಕ್ಕೆ ಖಂಡಿತವಾಗಿ ಬೇಕೇ ಬೇಕಾಗಿರುತ್ತೆ. ಮೇಡಮ್, ಅಯೋಡಿನ್ ಅಂತಂದರೆ ಏನು ಅಂತ ಹೇಳಿದ್ರಿ, ಅಯೋಡಿನ್ ಕಾರ್ಯಗಳೇನೇನು? ಸೊ ಅಯೋಡಿನ್ ನಮಗೆ ನಮ್ಮ ದೇಹದಲ್ಲಿ ಏನು ಕಾರ್ಯ ಮಾಡುತ್ತೆ ಅಂತ ಕೇಳಿದ್ರೆ ಖಂಡಿತವಾಗಿ ಅದು ನಮ್ಮ ಥೈರಾಯ್ಡ್ ಅಂತಂದರೆ ಕುತ್ತಿಗೆಯಲ್ಲಿ ಅಂತಂದರೆ ನಮ್ಮ ಕತ್ತಿನಲ್ಲಿರುವಂಥ ಒಂದು ಚಿಟ್ಟೆ ಆಕಾರದ ಗ್ರಂಥಿಯನ್ನು ಫಂಕ್ಷನ್ ಮಾಡೋದಕ್ಕೆ ಅಂತಂದರೆ ಅದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ನಮಗೆ ಅಯೋಡಿನ್ ಅತ್ಯವಶ್ಯಕವಾಗಿ ಬೇಕೇ ಬೇಕಾಗಿರುತ್ತೆ. ಸೊ ಈ ಅಯೋಡಿನ್ ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಮ್ಮ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆಮೇಲೆ ನಮ್ಮ ಮೆಟಬಾಲಿಸಮ್ ಅಂತಂದರೆ ದೇಹದ ಒಂದು ಜೀರ್ಣ ಪ್ರಕ್ರಿಯೆ ಸರಿಯಾಗಿ ನಿರ್ವಹಣೆ ಮಾಡೋದಿಲ್ಲ, ಮತ್ತು ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಿ ಆಗೋದಿಲ್ಲ. ಇವೆಲ್ಲ ದೇಹದ ಒಂದು ಪ್ರಕ್ರಿಯೆ ಅಂತಂದರೆ ಸರಿಯಾಗಿ ತಿಂದಿರೋ ಆಹಾರ ಸರಿಯಾಗಿ ಜೀರ್ಣ ಆಗಿ ಮಲವಿಸರ್ಜನೆ ಆಗಬೇಕು, ಮತ್ತು ನಮ್ಮ ಬ್ರೈನ್ ಡೆವಲಪ್ಮೆಂಟ್, ಸಣ್ಣ ಮಕ್ಕಳಲ್ಲಿ ಬ್ರೈನ್ ಡೆವಲಪ್ಮೆಂಟ್ ಆಗಬೇಕು, ಹಾಗೆ ನಮ್ಮ ಗರ್ಭಕೋಶ ಚೆನ್ನಾಗಿ ಡೆವಲಪ್ ಆಗಬೇಕು ಅಂತಂದರೆ ಖಂಡಿತವಾಗಿ ನಮಗೆ ಈ ಅಯೋಡಿನ್ ಖಂಡಿತವಾಗಿ ಬೇಕಾಗಿರುತ್ತೆ. ಅದು ಕಾರ್ಯನಿರ್ವಹಿಸೋದು ನಮ್ಮ ಥೈರಾಯ್ಡ್ ಗ್ರಂಥಿಯ ಮೂಲಕವಾಗಿರುತ್ತೆ. ಸೊ ಅಯೋಡಿನ್ ಏನು ಮಾಡುತ್ತೆ, ನಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿ ತನ್ನ ಒಂದು ಏನು ಹೇಳ್ತಾರಲ್ಲ ಹಾರ್ಮೋನ್ಸ್ T3, T4, TSH ಅನ್ನುವಂಥ ಹಾರ್ಮೋನನ್ನು ಬಿಡುಗಡೆ ಮಾಡಿ ಈ ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತೆ. ಮೇಡಮ್, ಒಂದು ಪಕ್ಷ ಇವಾಗ ಅಯೋಡಿನ್ ಡಿಫಿಷಿಯನ್ಸಿ ಆಯಿತು ಅಂತ ಅಂದರೆ ದೇಹದಲ್ಲಿ ಯಾವ ರೀತಿ ಪರಿಣಾಮ, ಅದು ಆ ಡಿಫಿಷಿಯನ್ಸಿ ಯಾವ ರೀತಿ ಪರಿಣಮಿಸುತ್ತೆ ದೇಹಕ್ಕೆ? ಸೊ ಹೇಗೆ ಕೆಲಸ ಮಾಡಲಿಕ್ಕೆ ಬೇಕು ಅಂತ ಹೇಳ್ತೀವಿ, ಹಾಗೆ ಅದು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಖಂಡಿತವಾಗಿ ಬುದ್ಧಿಮಾಂದ್ಯ ಆಗುವಂಥದ್ದು, ಆಮೇಲೆ ಮುಟ್ಟಿನ ಸಮಸ್ಯೆ ಬರುವಂಥದ್ದು, ಮಕ್ಕಳಾಗದೇ ಇರೋವಂಥದ್ದು, ಆಮೇಲೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅಂತಂದರೆ ಥೈರಾಯ್ಡ್ ಗ್ರಂಥಿಯ ಒಂದು ಏನು ಸೆಕ್ರೀಷನ್ಸ್ ಇದೆ, ಹಾರ್ಮೋನಲ್ ಸೆಕ್ರೀಷನ್ಸ್ ಇದೆ, ಅದು ಕಡಿಮೆ ಆಗುವಂಥದ್ದು, ಇವೆಲ್ಲದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇವೆಲ್ಲ ಒಂದು ದುಷ್ಪರಿಣಾಮ ಅಂತಾನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಾಗೆ ಏನಾಗುತ್ತೆ ಅಂತಂದರೆ ಈ ಒಂದು ಥೈರಾಯ್ಡ್ ಗ್ರಂಥಿ ಇರುತ್ತಲ್ಲ, ಅದು ಕೂಡ ದಪ್ಪ ಆಗುವಂಥದ್ದು. ನೀವು ಸಾಕಷ್ಟು ಜನಕ್ಕೆ ನೋಡಿರ್ಬೋದು, ಈಗೊಂದು 50 ವರ್ಷದ ಹಿಂದಿನ ಕೆಲವು ಮಹಿಳೆಯರನ್ನು ನೋಡಿದ್ರೆ ಗಂಟ್ಲು ದಪ್ಪ ಆಗಿರುತ್ತೆ, ಇಲ್ಲ ಜೋತ್ ಬಿದ್ದುಕೊಂಡಿರುತ್ತೆ, ಇಷ್ಟು ದಪ್ಪ ಆಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಥೈರಾಯ್ಡ್ ಗ್ರಂಥಿ ದಪ್ಪ ಆಗುವಂಥದ್ದು ಮತ್ತು ಹೈಪೋಥೈರಾಯ್ಡಿಸಮ್ ಅಂತಂದರೆ ಥೈರಾಯ್ಡ್ ಗ್ರಂಥಿಯ ಒಂದು ಏನು ಕಾರ್ಯನಿರ್ವಹಣೆ ಇದೆಯಲ್ಲ ಅದು ಕಡಿಮೆ ಆಗೋದು. ಹೈಪೋ ಅಂತಂದರೆ ಯಾವಾಗಲೂ ಕಡಿಮೆ ಆಗುವಂಥದ್ದು. ಈ ಕಡಿಮೆ ಆಗುವಂಥದ್ದನ್ನು ನಾವು ಈ ಒಂದು ಅಯೋಡಿನ್ ಡಿಫಿಷಿಯನ್ಸಿಯಲ್ಲಿ ಕಾಣಬಹುದಾಗಿರುತ್ತೆ.
ಮೇಡಮ್, ಅಯೋಡಿನ್ ಡಿಫಿಷಿಯನ್ಸಿಯಿಂದ ಏನೇನಾಗತ್ತೆ ಅಂತ ಹೇಳಿದರೆ, ಇವಾಗ ಮಕ್ಕಳಲ್ಲಿ ಮತ್ತು ಹೆಂಗಸರಲ್ಲಿ ಅವರಿಗೆ ಅಯೋಡಿನ್ ಎಷ್ಟು ಪ್ರಮಾಣದಲ್ಲಿ ಬೇಕಾಗತ್ತೆ? ಸೊ ಇದು ಯಾಕೆ ಸ್ಪೆಸಿಫಿಕ್ ಆಗಿ ಮಕ್ಕಳಲ್ಲಿ ಮತ್ತು ಹೆಂಗಸರಲ್ಲಿ ಅಥವಾ ಗರ್ಭಿಣಿಯ ಸ್ತ್ರೀಯಲ್ಲಿ ಯಾಕೆ ಇದು ಎಷ್ಟು ಬೇಕಾಗುತ್ತೆ ಅನ್ನೋ ಪ್ರಮಾಣ ನಮಗೆ ಬೇಕಾಗಿರುತ್ತೆ ಅಂತಂದರೆ, ಈ ಒಂದು ಸಿಚುವೇಶನ್, ಈ ಒಂದು ಪಾರ್ಟ್ ಆಫ್ ದಿ ಲೈಫ್ ಏನಿರುತ್ತಲ್ಲ, ಇಲ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ಅತ್ಯಮೂಲ್ಯವಾಗಿರುತ್ತೆ. ಯಾಕೆಂತಂದರೆ ಆ ಥೈರಾಯ್ಡ್ ಗ್ರಂಥಿ ತನ್ನ ಸೆಕ್ರೇಷನನ್ನು ಮಾಡಲಿಲ್ಲ ಅಂತಂದರೆ ಅಲ್ಲಿ ಅದನ್ನು ಸರಿಪಡಿಸ್ಲಿಕ್ಕೆ ಆಗದೆ ಇರುವಂಥ ಕಾಂಪ್ಲಿಕೇಶನ್ಸನ್ನು ನಾವು ಎದುರಿಸಬೇಕಾಗಿರುತ್ತೆ. ಸೊ ನಾನು ಮುಂಚೆನೇ ಹೇಳಿದ ಹಾಗೆ ಮೆಂಟಲ್ ರಿಟಾರ್ಡೇಷನ್ಸ್ ಇರಬಹುದು, ಇಲ್ಲ ಅಂತಂದರೆ ಅಬೋರ್ಷನ್ಸ್ಗಳಿರಬಹುದು, ಇವೆಲ್ಲ ನಾವು ಕಾಣಲಿಕ್ಕೆ ಬಯಸ್ತೇವೆ. ಸೊ ಸ್ಪೆಸಿಫಿಕ್ ಆಗಿ ಈಗ ಮಕ್ಕಳಲ್ಲಿ ಅಂತಂದರೆ 150 mcg. ಸೊ ಎಲ್ಲರೂ ಅಂದ್ಕೊಳ್ತಾರೆ mg ಅಂತ. mg ಅಲ್ಲ, ಇದು ಮೈಕ್ರೋಗ್ರಾಮ್ಸ್. ನಾನು ಯಾವಾಗಲೂ ಹೇಳ್ತಾ ಇದ್ದೆ ಏನಂತಂದರೆ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಮೈಕ್ರೋಗ್ರಾಮಲ್ಲಿ ಇರಬೇಕು. ಅದು mg ಅಂದರೆ ಮಿಲಿಗ್ರಾಮಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮಿಲಿಗ್ರಾಮ್ ಅಂದ ತಕ್ಷಣ ನಮಗೆ ಜಾಸ್ತಿ ಆಗಿಬಿಡುತ್ತೆ. ಮೈಕ್ರೋಗ್ರಾಮಲ್ಲಿ ಬೇಕಾಗಿರುವಂಥದ್ದು ಈ ಒಂದು ಏನು ಅಂತಂದರೆ ಅಯೋಡಿನ್. ಸೊ ಈ ಒಂದು ಅಯೋಡಿನ್ ನಮಗೆ ಸಣ್ಣ ಮಕ್ಕಳಲ್ಲಿ 150 mcg, ಹಾಗೂ ಗರ್ಭವತಿ ಮಹಿಳೆಯರಲ್ಲಿ ಮತ್ತು ಬ್ರೆಸ್ಟ್ ಫೀಡಿಂಗ್ ಅಂತಂದರೆ ಯಾರಿಗೆ ಸಣ್ಣ ಶಿಶು ಆಗಿದೆ, ಹಾಲು ಉಣಿಸ್ತಿರುವಂಥ ತಾಯಂದರಿಗೆ ಇದು 200 mcg ವರೆಗೂ ನಾವು ಬೇಕಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಏನು ಮಾಡ್ತೀವಿ ಅಂತಂದರೆ, ಗರ್ಭಿಣಿ ಸ್ತ್ರೀಯರು ಈಗ ಏನೋ ಕಾಂಪ್ಲಿಕೇಶನ್ಸ್ ಬಂತು, ಇಲ್ಲ ಅಂತಂದರೆ ರೊಟೀನ್ ಬ್ಲಡ್ ಚೆಕಪ್ಪಿಗೆ ಹೋದರು ಅಂತ ಅಂದಾಗ ಅಲ್ಲಿ ಥೈರಾಯ್ಡ್ ಗ್ರಂಥಿಯ ಒಂದು ಬ್ಲಡ್ ಚೆಕಪ್ನ ನಾವು ಅಲ್ಲಿ ಮಾಡಿಸೋದನ್ನು ನೋಡ್ಬೋದಾಗಿರುತ್ತೆ. ಸೊ ತುಂಬ ಜನ ಹೇಳೋದನ್ನು ನಾವು ಕೇಳ್ತೀವಿ, ಏನು ಅಂತಂದರೆ ಗರ್ಭಿಣಿ ಇರಬೇಕಾದ್ರೆ ನನಗೆ ಥೈರಾಯ್ಡ್ ಇದು ಬಂತು, ಏನು ಕಾಯಿಲೆ ಬಂತು, ಆಮೇಲೆ ಅದು ತನ್ನಿಂತಾನಾಗೆ ಸರಿ ಆಯಿತು ಅಂತ ಹೇಳೋದನ್ನು ಕೂಡ ನಾವು ನೋಡಿರ್ತೀವಿ. ಯಾಕೆ ಅಂತಂದರೆ ಆ ಒಂದು ಫೇಸ್ ಆಫ್ ಲೈಫಲ್ಲಿ ನಮಗೆ ಅದರ ಅವಶ್ಯಕತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಅಯೋಡಿನ್ ಡಿಫಿಷಿಯನ್ಸಿಯನ್ನು ಮಾಡ್ಕೊಳ್ಬಾರ್ದಾಗಿರುತ್ತೆ. ಅವ್ರಿಗೆ 200 mcg ವರೆಗೂ ನಮಗೆ ಏನು ಅಂದರೆ ಅಯೋಡಿನ್ ಬೇಕಾಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಅವಾಗ ಅವರಿಗೆ ಏನಂತಂದರೆ ಗರ್ಭ ಇರೋವಂಥ ಟೈಮಲ್ಲಿ, ಅಂದರೆ ಗರ್ಭಿಣಿ ಕಂಪ್ಲೀಟ್ 9-10 ತಿಂಗಳಲ್ಲಿ ಕೂಡ ಯಾವುದೇ ಕಾಂಪ್ಲಿಕೇಶನ್ಸ್ ಇಲ್ಲದೆ ಆ ಒಂದು ಮಗುವಿನ ಗ್ರೋತಿಗಾಗಲಿ ಡೆವಲಪ್ಮೆಂಟಿಗಾಗಲಿ ನಾವು ಸಹಕಾರವಾಗಿ ಆ ತಾಯಿಯನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗುತ್ತೆ. ಸೊ 200 mcg ಇಸ್ ಮಸ್ಟ್. ಯಾರಿಗೆ ಅಂತಂದರೆ ಪ್ರೆಗ್ನೆಂಟ್ ವುಮೆನ್ಗೆ, ಮತ್ತು ಯಾರು ಬ್ರೆಸ್ಟ್ ಫೀಡಿಂಗ್ ಅಂತಂದರೆ ಯಾರು ತನ್ನ ಮಕ್ಕಳಿಗೆ ಹಾಲು ಉಣಿಸ್ತಿದ್ದಾರೆ ಅಂಥ ತಾಯಂದರಿಗೆ, ಮತ್ತು ಸಣ್ಣ ಮಕ್ಕಳಿಗಾದರೆ 150 mcg ಖಂಡಿತವಾಗಿ ಬೇಕಾಗಿರುತ್ತೆ. ಯಾಕೆ ಈ ಮಕ್ಕಳಿಗೂ ಕೂಡ ಯಾಕೆ ಒತ್ತು ಹೇಳ್ತೀವಿ ಅಂತಂದರೆ, ಮಕ್ಕಳಲ್ಲಿ ಡೆವಲಪ್ಮೆಂಟ್ ತುಂಬ ಜಾಸ್ತಿ. ಯಾಕೆಂತಂದರೆ 16 ವರ್ಷದ ನಂತರ ಬ್ರೈನ್ ಡೆವಲಪ್ಮೆಂಟ್ ಆಗೋದಿಲ್ಲ, ಇಲ್ಲ ಹೈಟಲ್ಲಿ ಗ್ರೋತ್ ಡೆವಲಪ್ಮೆಂಟ್ ಆಗೋದನ್ನು ನಾವು ನೋಡೋದಿಲ್ಲ. ಸೊ ಅವರಿಗೆ ಏನಾಗುತ್ತೆ ಅಂತಂದರೆ 16 ವರ್ಷದ ಮೇಲ್ಪಟ್ಟ ಯಾರೇ ವ್ಯಕ್ತಿಗಳಿರಬಹುದು, ಅವರು ಉದ್ದ ಬೆಳೆಯೋದಿಲ್ಲ, ಅಡ್ಡ ಬೆಳೆಯೋದಷ್ಟೇ. ಸೊ ಮಕ್ಕಳು ಉದ್ದ ಬೆಳೀತಾರೆ, ಹಾಗೆ ಅವರ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ, ಅವರ ಕಾರ್ಯನಿರ್ವಹಣೆ ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ಇದಕ್ಕೋಸ್ಕರ ಇದನ್ನು ಮೀಟ್ ಮಾಡಬೇಕು, ನಮ್ಮ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಕಾಂಪಿಟೇಟಿವ್ ಆಗಿ ಇರಬೇಕು ಅಂತಂದರೆ ಅಯೋಡಿನ್ ಕೂಡ ಅಷ್ಟೇ ಅತ್ಯವಶ್ಯಕವಾಗಿರುತ್ತೆ. 150 mcg ಮಿನಿಮಮ್ ಅವರಿಗೆ ಬೇಕೇ ಬೇಕಾಗಿರುತ್ತೆ. ಮೇಡಮ್, ಅಯೋಡಿನ್ ಡಿಫಿಷಿಯನ್ಸಿ ಆದರೆ ಏನಾಗುತ್ತೆ, ಅಯೋಡಿನ್ ಅನಿವಾರ್ಯತೆ ದೇಹಕ್ಕೆ ಎಷ್ಟಿದೆ ಅನ್ನೋದನ್ನು ತಿಳಿಸ್ಕೊಟ್ರೆ, ಇವಾಗ ಪ್ರತಿನಿತ್ಯ ನಾವು ಮೆಡಿಸಿನ್ಸ್ಗಿಂತ ಜಾಸ್ತಿ ಆಹಾರನ ಸೇವಿಸ್ತೀವಿ. ಈ ಯಾವ ರೀತಿಯ ಆಹಾರ ತಗೊಂಡ್ರೆ ನಮ್ಮ ದೇಹಕ್ಕೆ ಬೇಕಾಗಿರುವಷ್ಟು ಅಯೋಡಿನ್ನ ನಾವು ಸೇವಿಸ್ಬೋದು? ಸೊ ಈ ಅಯೋಡಿನ್ ಅನ್ನೋದು ಯಾವ ಆಹಾರದಲ್ಲಿದೆ ಅಂತ ಅಂದರೆ, ಸ್ಪೆಷಲಿ ನಮಗೆ ನೋಡಬಹುದಾಗಿರುವಂಥದ್ದು ನಾನ್ ವೆಜ್ ಫುಡ್ಗಳಲ್ಲಿ ಇದು ಹೆಚ್ಚಾಗಿ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಫಿಶ್ ಇರಬಹುದು, ಮೀಟ್ ಇರಬಹುದು, ಆಮೇಲೆ ಹಾಲು ಇರಬಹುದು, ಆಮೇಲೆ ಲೆಟ್ಯೂಸ್ ಅಂತ ಹೇಳ್ತೀವಿ. ಅಂತಂದರೆ ಸೀ ವೀಡ್ ಅಂತಂದರೆ ಸಮುದ್ರದಲ್ಲಿ ಬೆಳೆಯುವಂಥ ಒಂದು ಏನು ಅಂತಂದರೆ ಗಿಡಗಳಿರಬಹುದು, ಇಲ್ಲ ಅಂತಂದರೆ ಸಮುದ್ರದಲ್ಲಿ ವಾಸವಾಗಿರುವಂಥ ಪ್ರಾಣಿಗಳಿರಬಹುದು. ಇಂಥ ಒಂದು ಚಿಪ್ಪಿನ ಒಂದು ಏನು ಹುಳ ಇರತ್ತಲ್ಲ, ಅದನ್ನು ಕೂಡ ಸೇವನೆ ಮಾಡ್ತಾರೆ. ಆ ಒಂದು ಚಿಪ್ಪಿನ ಹುಳದಲ್ಲೂ ಕೂಡ ಯಥೇಚ್ಛವಾಗಿ ಅಯೋಡಿನ್ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಲಲ್ಲಿ ಕೂಡ ಸಾಕಷ್ಟು ಇರುತ್ತೆ. ಹಾಗೆ ನಾವು ತರಕಾರಿಗಳಿಗೆ ಬಂದರೆ ನಮಗೆ ತುಂಬ ಕಡಿಮೆಯ ಒಂದು ಇದರೊಳಗೆ ನಾವು ನೋಡ್ಬೋದಾಗಿರುತ್ತೆ. ಆಮೇಲೆ ಕಾಡ್ ಲಿವರ್ ಆಯಿಲ್ ಅಂತ ಅಂದ್ಬಿಟ್ಟು ನಮಗೆ ಅದು ಆಹಾರ ಅಲ್ಲ, ಆದರೂ ಕೂಡ ಸಪ್ಲಿಮೆಂಟ್ರಿ, ತುಂಬ ಒಂದು ಒಳ್ಳೆಯ ಸಪ್ಲಿಮೆಂಟ್ರಿ ಅಂತಂದರೆ ನಮಗೆ ಕಾಡ್ ಲಿವರ್ ಆಯಿಲ್. ಸೊ ಈ ಕಾಡ್ ಲಿವರ್ ಆಯಿಲ್ ಯಾವುದರಿಂದ ಮಾಡಿರ್ತಾರೆ ಅಂತಂದರೆ, ಅಗೈನ್ ಇದು ಫಿಶ್ ಕಾಡ್ ಲಿವರ್ ಆಯಿಲ್, ಫಿಶ್ ಲಿವರ್ ಆಯಿಲ್ ಅಂತ ಇತ್ತು, ಅದನ್ನು ಕಾಡ್ ಲಿವರ್ ಆಯಿಲ್ ಅಂತ ಮಾಡಿದ್ದಾರೆ. ಯಾಕೆಂದರೆ ಫಿಶ್ ಲಿವರ್ ಆಯಿಲ್ ಅಂದ ತಕ್ಷಣ ಜನರು ಅದನ್ನು ತಗೊಳ್ಳೋದಿಲ್ಲ ಅಂತ. ಸೊ ಕಾರ್ಡ್ ಅಂತಂದರೆ ಅವ್ರಿಗೆ ಇಂಟೆಸ್ಟೈನಲ್ ಇಂದ ಅದಕ್ಕೆ ಒಂದು ಏನು ಅಂತಂದರೆ ಪ್ರೊಸೆಸಿಂಗ್ ಮಾಡಿ ಅದರಿಂದ ಎಣ್ಣೆ ತೆಗೆದು ಅದನ್ನು
ಅದನ್ನು ಸಾಫ್ಟ್ ಜೆಲ್ ಕ್ಯಾಪ್ಸ್ಯೂಲ್ಸ್ ಆಗಿ ಮಾಡುವಂಥದ್ದು ಪ್ರಕ್ರಿಯೆಗೆ ಕಾಡ್ ಲಿವರ್ ಆಯಿಲ್ ಅಂತ ಹೇಳ್ತೀವಿ. ಈ ಕಾಡ್ ಲಿವರ್ ಆಯಿಲ್ ಇರಬಹುದು, ಫಿಶ್ ಇರಬಹುದು, ಆಮೇಲೆ ಸಮುದ್ರದ ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿರಬಹುದು, ಅದರೊಳಗೆ ಯಥೇಚ್ಛವಾಗಿ ಇರುವಂಥ ನಾವು ಅಯೋಡಿನ್ ಇರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಖಂಡಿತವಾಗಿ ಹಾಗಾದರೆ ಈ ಸಮುದ್ರ ತೀರದಲ್ಲಿ ಇರುವವರು ಈ ಒಂದು ಏನು ಅಂತಂದರೆ ಪ್ರಾಣಿ ಮತ್ತು ಗಿಡಮೂಲಿಕೆಗಳನ್ನು ತಿನ್ಬಹುದು. ಆದರೆ ಬೆಟ್ಟದ ಮೇಲೆ ಇರೋವರು ಅಥವಾ ಗುಡ್ಡಗಾಡಿನಲ್ಲಿ ಇರುವವರು ಇದನ್ನು ಹೇಗೆ ಮೀಟ್ ಮಾಡ್ಕೊಳ್ಬಹುದು ಅಂತಂದರೆ ಖಂಡಿತವಾಗಿ ಅಲ್ಲಿ ಕಷ್ಟ ಬರುತ್ತೆ. ಅದಕ್ಕೋಸ್ಕರ ನಾವು ಈಗ ಏನು ಮಾಡ್ತೀವಿ ಅಂತಂದರೆ ಫಾರ್ಟಿಫಿಕೇಷನ್ ಅಂತ ಹೇಳ್ತೀವಿ. ಅಂತಂದರೆ ಎಲ್ಲ ಬೇರೆ ಆಹಾರ ಪದಾರ್ಥಗಳು ನಾವು ಯಾವುದನ್ನು ಉಪಯೋಗಿಸ್ತೀವಿ ಅದರೊಳಗೆ ನಾವು ಫಾರ್ಟಿಫಿಕೇಷನ್ ಮಾಡೋವಂಥದ್ದು. ಸೊ ಇವಾಗ ನಾವು ಸ್ಪೆಷಲ್ ಆಗಿ ಹೇಳ್ಬೋದು ಅಂತಂದರೆ ಉಪ್ಪಿನಲ್ಲಿ ಅಯೋಡಿನ್ ಸಿಗುತ್ತೆ. ಸೊ ನೀವು ನೋಡಿರಬಹುದು ಜಾಹೀರಾತುಗಳಲ್ಲಿ ನಿಮ್ಮ ಉಪ್ಪಲ್ಲಿ ಅಯೋಡಿನ್ ಇದೆಯೇ ಅಂತ ಹೇಳಿಬಿಟ್ಟು ಅದರ ಪ್ರಮಾಣವನ್ನು ಟೆಸ್ಟ್ ಮಾಡುವಂಥ ರೀತಿಗಳಿರಬಹುದು. ಸಾಕಷ್ಟು ಅಯೋಡಿನ್ ಇದೆಯೋ ಇಲ್ಲೋ ಅನ್ನೋದು ಕೂಡ ನಾವು ಜಾಹೀರಾತಲ್ಲಿ ಯಥೇಚ್ಛವಾಗಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಏನು ಅಂತಂದರೆ ಉಪ್ಪಿನಲ್ಲಿ ಇರುವಂಥದ್ದನ್ನು ನೋಡ್ಬೋದು. ಸೊ ಉಪ್ಪು ನಿಮಗೆ ಎಲ್ಲಿಂದ ಸಿಗುತ್ತೆ ಅಂದರೆ ಅಗೇನ್ ಸಮುದ್ರದಿಂದ. ನೀವು ಗುಡ್ಡಗಾಡಿನಲ್ಲಿರಬಹುದು, ಕಾಡಿನಲ್ಲಿರಬಹುದು, ಎಂಥ ಪ್ರದೇಶದಲ್ಲಾದರೂ ಇರಬಹುದು, ಉಪ್ಪನ್ನು ಉಪಯೋಗಿಸ್ತೀರಿ, ಅದು ಬರುವಂಥದ್ದು ಸಮುದ್ರದಿಂದ. ಅದರಲ್ಲಿ ಕೂಡ ನ್ಯಾಚುರಲ್ ಫಾರ್ಮಲ್ಲಿ ಕೂಡ ನಮಗೆ ಅಯೋಡಿನ್ಸ್ ದೊರಕೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇವಾಗ ಫಾರ್ಟಿಫಿಕೇಷನ್ ಕೂಡ ಬಂದಿದೆ. ಅಂದರೆ ಗೌರ್ಮೆಂಟ್ ಅವರೇ ಇಷ್ಟು ಅಯೋಡಿನ್ ಇರೋ ಅಂಥ ಸಾಲ್ಟನ್ನೇ ನಾವು ಮಾರ್ಕೆಟಿಗೆ ಬಿಡಬೇಕು ಅನ್ನೋದು ಕೂಡ ರೂಲ್ಸ್ಗೆ ಬಂದಿದೆ. ಸೊ ಈ ಫಾರ್ಟಿಫೈಡ್ ಸಾಲ್ಟ್ ಆದರೂ ಇರಬಹುದು, ಇಲ್ಲ ಡೈರೆಕ್ಟಾಗಿ ಸೀ ಸಾಲ್ಟ್ ಆದರೂ ಇರಬಹುದು, ಖಂಡಿತವಾಗಿ ಉಪಯೋಗಿಸಿ ಅಯೋಡಿನ್ನ ಡಿಫಿಷಿಯನ್ಸಿಯಿಂದ ನಾವು ಮುಕ್ತರಾಗಬಹುದಾಗಿರುತ್ತೆ. ಮೇಡಮ್, ಅಯೋಡಿನ್ ಡಿಫಿಷಿಯನ್ಸಿ ಒಂದು ಪಕ್ಷ ಆಯಿತು ಅಂತ ಅಂದರೆ ಅದನ್ನು ಯಾವ ರೀತಿ ಅಡ್ಡ ಪರಿಣಾಮಗಳು ನಮಗೆ ತೋರಿಸುತ್ತೆ, ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಸೊ ಮೇನ್ಲಿ ಇದನ್ನು ನಾವು ಕಾಯಿನ್ ಮಾಡಬೇಕು ಟರ್ಮ್ ಅಂತ. ಅಂದರೆ ಡೆಫಿಷಿಯನ್ಸಿಗೆ ಡಿಸಾರ್ಡರ್ಸ್ ಏನು ಅಂತ ನಾವು ಕಾಯಿನ್ ಮಾಡಬೇಕು ಅಂತಂದರೆ ಖಂಡಿತವಾಗಿ ಇದರಿಂದ ಬರೋವಂಥದ್ದು ಗಾಯ್ಟರ್. ಸೊ ಗಾಯ್ಟರ್ ಅಂತಂದರೆ ಏನು ಅಂತಂದರೆ ಎನ್ಲಾರ್ಜ್ಮೆಂಟ್ ಆಫ್ ದಿ ಥೈರಾಯ್ಡ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಅಂದರೆ ಗಾಯ್ಟರ್ ಅಂತಂದರೆ ನಮ್ಮ ಒಂದು ಥೈರಾಯ್ಡ್ ಗ್ರಂಥಿ ಏನಿದೆಯಲ್ಲ ಅದು ಊದೋ ಅಂಥದ್ದಕ್ಕೆ ನಾವು ಏನು ಹೇಳ್ತೀವಿ, ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಈ ಗಾಯ್ಟರನ್ನು ನಾವು ಆಬ್ವಿಯಸ್ ಆಗಿ ಕಾಣಬಹುದಾಗಿರುವಂಥ ಒಂದು ಡೆಫಿಷಿಯನ್ಸಿ ಡಿಸಾರ್ಡರ್. ಇನ್ನೊಂದೇನು ಅಂದರೆ ಹೈಪೋಥೈರಾಯ್ಡಿಸಮ್. ಸೊ ಈ ಥೈರಾಯ್ಡಿಸಮ್ ಅಲ್ಲಿ ಅಂತಂದರೆ ಥೈರಾಯ್ಡಿನ ಡೆಫಿಷಿಯನ್ಸಿ ಅಥವಾ ಏನು ಅಂತಂದರೆ ತೊಂದರೆಗಳಲ್ಲಿ, ಥೈರಾಯ್ಡ್ ಗ್ರಂಥಿಯ ತೊಂದರೆಗಳಲ್ಲಿ ನಾವು ಎರಡು ವಿಧವಾದ ತೊಂದರೆಗಳನ್ನು ನೋಡ್ಬೋದಾಗಿರುತ್ತೆ, ಹೈಪರ್ ಥೈರಾಯ್ಡಿಸಮ್ ಆ್ಯಂಡ್ ಹೈಪೋಥೈರಾಯ್ಡಿಸಮ್. ಹೈಪರ್ ಥೈರಾಯ್ಡಿಸಮ್ ಅಂದರೆ ಹೆಚ್ಚಾಗಿ ಕೆಲಸ ಮಾಡುವಂಥದ್ದು, ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಕೆಲಸ ಮಾಡಿದ್ರು ಕೂಡ ನಮಗೆ ತೊಂದರೆನೇ, ಕಡಿಮೆ ಕೆಲಸ ಮಾಡಿದ್ರು ಕೂಡ ತೊಂದರೆನೇ. ಸೊ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಖಂಡಿತವಾಗಿ ನಮಗೆ ಥೈರಾಯ್ಡ್ ಗ್ರಂಥಿಯ ಎನ್ಲಾರ್ಜ್ಮೆಂಟ್ ಆಗಿರುವಂಥ ಗಾಯ್ಟರ್ ಸಂಭವಿಸುತ್ತೆ. ಹಾಗೆ ಎರಡನೇದಾಗಿ ಹೈಪೋಥೈರಾಯ್ಡಿಸಮ್ ಅಂದರೆ ಥೈರಾಯ್ಡ್ ಗ್ರಂಥಿ ಕಡಿಮೆ ಕೆಲಸ ಮಾಡೋದನ್ನು ನಾವಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇವೆರಡು ಕಾಂಪ್ಲಿಕೇಶನ್ಸ್ ನಾವು ಅಯೋಡಿನ್ ಡಿಫಿಷಿಯನ್ಸಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಮೇಡಮ್, ಇವಾಗ ಈ ಅಯೋಡಿನ್ ಡಿಫಿಷಿಯನ್ಸಿ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟರೆ, ವೀಕ್ಷಕರೇ ನಿಮಗೂ ಕೂಡ ಅಯೋಡಿನ್ ಅಂತ ಅಂದರೆ ಏನು, ಅದರ ಡಿಫಿಷಿಯನ್ಸಿ ಆದರೆ ಏನು ಪರಿಣಾಮ ಉಂಟಾಗತ್ತೆ, ಅದು ಯಾವ ಆಹಾರದಲ್ಲಿ ಸಿಗುತ್ತೆ, ಇದೆಲ್ಲದೂ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಇನ್ನಷ್ಟು ಅಯೋಡಿನ್ ಡಿಫಿಷಿಯನ್ಸಿ ಬಗ್ಗೆ ತಿಳ್ಕೊಳ್ಳೋಣಂತೆ ಒಂದು ಪುಟ್ಟ ವಿರಾಮದ ನಂತರ. ನಮಸ್ಕಾರ ವೀಕ್ಷಕರೇ, ಇಷ್ಟು ತನಕ ನಾವು ಸ್ವಸ್ಥ ಆಯು ಕಾರ್ಯಕ್ರಮದಲ್ಲಿ ಅಯೋಡಿನ್ ಡಿಫಿಷಿಯನ್ಸಿ ಬಗ್ಗೆ ಸಾಕಷ್ಟು ಮಾಹಿತಿನ ಪಡ್ಕೊಂಡ್ವಿ. ಮೇಡಮ್, ನಾವು ಮಾತಾಡ್ತಾ ಹೆಂಗಸರಲ್ಲಿ ಮತ್ತು ಮಕ್ಕಳಲ್ಲಿ ಅಂತ ಒಂದು ವಿಶೇಷವಾಗಿ ಕಾಳಜಿ ವಹಿಸಿ ನೋಡಿದ್ವಿ. ಅದಕ್ಕಿಂತ ಸೂಕ್ಷ್ಮವಾಗಿ ಬಸರಿಯರು ಇರ್ತಾರೆ, ಅವರಿಗೆ ಅಯೋಡಿನ್ ಡಿಫಿಷಿಯನ್ಸಿ ಉಂಟಾಯಿತು ಅಂತ ಅಂದರೆ ಯಾವ ರೀತಿ ಅಡ್ಡ ಪರಿಣಾಮಗಳಾಗುತ್ತೆ, ಯಾವ ರೀತಿ ತೊಂದರೆಗಳು ಅವ್ರಿಗೆ ಉಂಟಾಗತ್ತೆ? ಸೊ ಈ ಒಂದು ಏನು ಅಂತಂದರೆ ಬಸರಿಯರಲ್ಲಿ ಅಂತ ಯಾಕೆ ಸ್ಪೆಷಲ್ ಆಗಿ ಹೇಳ್ತೀವಿ ಅಂದರೆ ಯೂಶಲಿ ಅವ್ರದ್ದು ಲೈಫ್ ಟೈಮಲ್ಲಿ ಯಾವತ್ತೂ ಅವರಿಗೆ ಅಯೋಡಿನ್ ಡಿಫಿಷಿಯನ್ಸಿ ಅಥವಾ ಥೈರಾಯ್ಡ್ ಗ್ರಂಥಿಯ ಒಂದು ಏರುಪೇರು ಅವ್ರು ಕಂಡೇ ಇರಲ್ಲ. ಅದೇ ಬಸರಿಯರ ಆದ ತಕ್ಷಣ ಯಾವಾಗ ಅದರ ಅಯೋಡಿನ್ ನೀಡ್ ಜಾಸ್ತಿ ಆಗುತ್ತೆ ಆವಾಗ ಥೈರಾಯ್ಡ್ ಫಂಕ್ಷನ್ಸ್ನಲ್ಲಿ ಏರುಪೇರು ಆಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಆವಾಗ ಅಡ್ಡ ಪರಿಣಾಮಗಳು ಸಾಕಷ್ಟು ಇರುತ್ತೆ. ಅಂತಂದರೆ ಪ್ರಿಮೆಚೂರ್ ಆಗಿ ಅಬಾರ್ಷನ್ಸ್ ಆಗೋದು, 2 ತಿಂಗಳಿಗೆ 3 ತಿಂಗಳಿಗೆ ಅಬಾರ್ಷನ್ಸ್ಗಳು ಆಗೋವಂಥದ್ದು, ಇಲ್ಲ ಅಂತಂದರೆ ಸ್ಟಿಲ್ ಬರ್ತ್,
ಬರ್ತ್ ಅಂತಂದರೆ ಫುಲ್ ಟರ್ಮ್ ತನಕ ಪ್ರೆಗ್ನೆನ್ಸಿ ಹೋಗುತ್ತೆ, ಆದರೆ 8 ತಿಂಗಳು 9ನೇ ತಿಂಗಳಲ್ಲಿ ಹೊಟ್ಟೆ ಒಳಗೆ ಮಗು ಸತ್ತು ಹೋಗಿ ಹುಟ್ಟೋ ಅಂಥದ್ದು. ಇಲ್ಲ ಹಾಗೂ ಆಗಲಿಲ್ಲ ಅಂತ ಅಂದರೆ ಅವರಿಗೆ ಏನು ಅಂದರೆ ಇದು ಏನು ಅಂತಂದರೆ ಮಕ್ಕಳಲ್ಲಿ ಮೆಂಟಲಿ ರಿಟಾರ್ಡೇಷನ್ ಅಂತಂದರೆ ಹುಟ್ಟಿರುವಂಥ ಮಕ್ಕಳಲ್ಲಿ ಈ ಒಂದು ಬುದ್ಧಿಮಾಂದ್ಯತೆಯನ್ನು ನೋಡುವಂಥದ್ದು ಅಥವಾ ಡಿಲೇಡ್ ಮೈಲ್ಸ್ಟೋನ್ಸ್ ಕಡಿಮೆ ಇರುವಂಥದ್ದು, ಸರಿಯಾಗಿ ಕಾರ್ಯನಿರ್ವಹಣೆ ಆಗದೆ ಇರುವಂಥದ್ದು, ಇವನ್ನೆಲ್ಲ ನಾವು ನೋಡ್ಬೋದಾಗಿರುತ್ತೆ. ಈವನ್ ಅವ್ರಿಗೆ ಕನ್ಸೀವ್ ಆಗೋದಕ್ಕೆ ಫಸ್ಟ್ ಕಷ್ಟ ಆಗುತ್ತೆ, ಕನ್ಸೀವ್ ಆಗೋದಕ್ಕೆ ಕಷ್ಟ ಆಗಿಲ್ಲ ಅವಾಗಿನ ತನಕನೂ ಅವರಿಗೆ ಅಯೋಡಿನ್ ಡಿಫಿಷಿಯನ್ಸಿ ಬಂದಿಲ್ಲ, ಅದೇ ನಿಮಗೆ ಬಸ್ರಿ ಆದಮೇಲೆ ಬಂತು ಅಂತಂದಾಗ ಕಂಟಿನ್ಯೂಸ್ ಆಗಿ ಅಬಾರ್ಷನ್ಸ್ಗಳಾಗುವಂಥದ್ದು ಮತ್ತು ಬೇರೆ ಬೇರೆ ತೊಂದರೆಗಳಾಗುವಂಥದ್ದು. ಈ ಒಂದು ಮಧ್ಯದಲ್ಲಿ ಆ್ಯನೋಮಲಿ ಸ್ಕ್ಯಾನಿಂಗ್ ಮಾಡಿದಾಗ ಡಿಫಿಷಿಯನ್ಸಿಯಿಂದ ಬೇರೆ ಬೇರೆ ಎನ್ಸೆಫೆಲೋಪತಿ ಇರಬಹುದು, ಬೇರೆ ಬೇರೆ ತೊಂದರೆಗಳು ಮಕ್ಕಳಲ್ಲಿ ತೊಂದರೆಗಳು ಕಾಣುವಂಥದ್ದು, ಇಲ್ಲ ಅಂದರೆ ಸ್ಟಿಲ್ ಬರ್ತ್ ಆಗುವಂಥದ್ದು, ಇಲ್ಲ ಅಂತಂದರೆ ಸ್ಟಿಲ್ ಬರ್ತ್ ಅಂದರೆ ಮಗು ಸತ್ತು ಹುಟ್ಟುವಂಥದ್ದು, ಇಲ್ಲ ಅಂತಂದರೆ ಮಕ್ಕಳು ಹುಟ್ಟಿದ ಮೇಲೆ ಮೆಂಟಲಿ ರಿಟಾರ್ಡೇಷನ್ ಆಗುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅದೇ ನಾವು ಸಾಮಾನ್ಯ ಜನರಲ್ಲಿ ಇವಾಗ ಸಾಮಾನ್ಯವಾಗಿ ನಮಗೆ ಅಯೋಡಿನ್ ಡಿಫಿಷಿಯನ್ಸಿ ಇದೆ ಅಂತ ಅಂದಾಗ ನಾವು ನೋಡ್ಬೋದಾಗಿರುವಂಥ ಕಾಂಪ್ಲಿಕೇಶನ್ಸೇ ಬೇರೆ ಆಗಿರುತ್ತೆ. ಮೊದಲನೇದಾಗಿ ಅದರೊಳಗೆ ಬರುವಂಥದ್ದು ಇನ್ಫರ್ಟಿಲಿಟಿ. ಸೊ ಇನ್ಫರ್ಟಿಲಿಟಿ ಅಂತಂದರೆ ನಮಗೆ ಮಕ್ಕಳು ಆಗದೇ ಇರೋವಂಥದ್ದು, ಗಂಡು ಮಕ್ಕಳಲ್ಲೂ ಅಷ್ಟೇ ಹೆಣ್ಮಕ್ಳಲ್ಲೂ ಅಷ್ಟೇ ಈ ಒಂದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ಇನ್ಫರ್ಟಿಲಿಟಿ ಸಂಭವಿಸುತ್ತೆ. ಸೊ ಇನ್ಫರ್ಟಿಲಿಟಿಯಿಂದ ಯಾವುದೇ ಒಂದು ಕೇಸ್ ಬಂದರೂ ಕೂಡ ನಾವು ಫಸ್ಟ್ ಥಾಟ್ ಒಂಚೂರು ಅಯೋಡಿನ್ ಕಡೆಗೆ ಕೊಟ್ಕೊಂಡು, ಯಾಕೆಂದರೆ ಅದು ತುಂಬ ಸುಲಭದ ಉಪಾಯ. ನಾವು ಒಂಚೂರು ಅಯೋಡಿನ್ನ ಅಲ್ಲಿ ಸಪ್ಲಿಮೆಂಟ್ ಕೊಟ್ಟರೆ ಆಮೇಲೆ ಅವ್ರು ಕನ್ಸೀವ್ ಆಗಿ ಅವರಿಗೆ ಒಳ್ಳೆಯ ಮಕ್ಕಳಾಯಿತು ಅಂತಂದರೆ ಏನು ಅಂದರೆ ಸಣ್ಣ ಪರಿಹಾರದಲ್ಲಿ ದೊಡ್ಡದ ಒಂದು ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಬೋದಾಗಿರುತ್ತೆ. ಹಾಗೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಅಂತಂದರೆ ನೀವು ನೋಡಿರ್ಬೋದು, ಈ ಡಯಾಬಿಟಿಸ್ ಇರೋರಿಗೆ ಕಾಲಿನಲ್ಲಿ ಸೆನ್ಸೇಷನ್ಗಳಿರಲ್ಲ, ಅಂದರೆ ಮುಳ್ಳು ಚುಚ್ಚಿದ್ರು ಗೊತ್ತಾಗೋದಿಲ್ಲ, ಇನ್ನೇನಾದರೂ ಗಾಯ ಆದರೂ ಕೂಡ ಗೊತ್ತಾಗೋದಿಲ್ಲ, ರಕ್ತ ಸೋರ್ತಾ ಇದ್ರೂ ಗೊತ್ತಾಗೋದಿಲ್ಲ. ಇದಕ್ಕೆ ನಾವು ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಈ ಒಂದು ಎಕ್ಸ್ಟ್ರಿಮಿಟೀಸ್, ಪೆರಿಫೆರಿ ಅಂತಂದರೆ ಎಕ್ಸ್ಟ್ರಿಮಿಟೀಸ್ ಅಂತಂದರೆ ಕೈಯಿನ ತುದಿಗಳು, ಕಾಲಿನ ತುದಿಗಳು, ಇಂಥ ಒಂದು ಜಾಗದಲ್ಲಿ ನರಗಳು ಸರಿಯಾಗಿ ಕೆಲಸ ಮಾಡದೇ ಇರೋದಕ್ಕೆ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ಸೊ ಇದು ಕೂಡ ನಾವು ಈ ಅಡಲ್ಟ್ಸಲ್ಲಿ, ಬೇರೆ ದೊಡ್ಡವರಲ್ಲಿ, ಗರ್ಭವತಿ ಸ್ತ್ರೀಯರಲ್ಲಿ ಬಿಟ್ಟು ಬೇರೆ ಅಡಲ್ಟ್ಸಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಡಿಪ್ರೆಷನ್, ಸೊ ತುಂಬ ಒಂದು ಮುಖ್ಯವಾದ ಒಂದು ಡಿಸೀಸ್ ಅಂತಂದರೆ ಡಿಪ್ರೆಷನ್. ಏನು ಅಂತಂದರೆ ಈ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಏನಾಗುತ್ತೆ, ದೊಡ್ಡವರು ಇರಬಹುದು, ಇನ್ನು ಸಾಮಾನ್ಯ ಜನರು ಇರಬಹುದು, ಇಲ್ಲ ಮಕ್ಕಳು ಇರಬಹುದು, ಅವ್ರು ಏನಾಗುತ್ತೆ ಅಂತಂದರೆ ಡಿಪ್ರೆಷನಿಗೆ ಹೋಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಖಂಡಿತವಾಗಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅಂಥವರಿಗೆ ಒಂದು ಅಯೋಡಿನ್ ಸಪ್ಲಿಮೆಂಟನ್ನು ಕೊಟ್ಟು ನಾವು ಟ್ರೀಟ್ ಮಾಡೋ ಅಂಥದ್ದು, ಇಲ್ಲ ಮನೆಯಲ್ಲಾದರೂ ಕೂಡ ಸ್ವಲ್ಪ ಉಪ್ಪನ್ನು ಹೆಚ್ಚಿಗೆ ಹಾಕಿ ಕೊಡೋ ಅಂಥದ್ದು, ಇದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಡಿಪ್ರೆಷನನ್ನು ನಾವು ಓವರ್ಕಮ್ ಮಾಡ್ಬೋದಾಗಿರುತ್ತೆ. ಹಾಗೆ ಹಾರ್ಟ್ ಫೇಲ್ಯೂರ್ ಯಾಕಾಗುತ್ತೆ ಅಂತಂದರೆ, ನೀವು ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ, ಎಲ್ಲ ಅಂಗಗಳದ ಕಾರ್ಯನಿರ್ವಹಣೆ ನಿಧಾನವಾಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಮ್ಮ ಹಾರ್ಟ್ ಕೂಡ ಒಂದು ಅಂಗ ಆಗಿರೋದ್ರಿಂದ ಅದೇನಾಗುತ್ತೆ, ಈಗ ನಾವು 72 beats per minute ನಾವು ನಾರ್ಮಲ್ ಹಾರ್ಟ್ ಬೀಟ್ ಅಂತ ನಾವು ತೊಗೊಂಡ್ರೆ, ಈಗ ಅಯೋಡಿನ್ ಡಿಫಿಷಿಯನ್ಸಿ ಇರೋರಲ್ಲಿ ಅಂದರೆ ಹೈಪೋಥೈರಾಯ್ಡಿಸಮ್ ಇಲ್ಲ ಗಾಯ್ಟರ್ ಬಂದಿರೋವಂಥ ಪೇಷಂಟ್ಸಲ್ಲಿ ಹಾರ್ಟ್ ಬೀಟ್ ಎಷ್ಟಿರುತ್ತೆ ಅಂತಂದರೆ 30-40 ಇಂಥ ಒಂದು ಕೆಳಗಡೆಯ ಒಂದು ರೀಡಿಂಗ್ಸ್ಗೆ ಹೋಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಹಾರ್ಟ್ ಫೇಲ್ಯೂರ್ಸ್, ಡಿಪ್ರೆಷನ್ಸ್, ಇನ್ಫರ್ಟಿಲಿಟಿ ಮತ್ತು ಪೆರಿಫೆರಲ್ ನ್ಯೂರೋಪತಿ ಇದು ಯಾವುದೇ ಇದ್ದರೂ ಕೂಡ ಅಯೋಡಿನ್ ಡಿಫಿಷಿಯನ್ಸಿ ಬಗ್ಗೆ ನಾವು ಒಂದು ಗಮನ ಹರಿಸೋದು ತುಂಬ ಅತ್ಯವಶ್ಯಕವಾಗಿರುತ್ತೆ. ಸೊ ಜನರು ಕೂಡ ಇದನ್ನು ಅರ್ಥಕೊಂಡು ಒಂದು ಅಯೋಡಿನ್ ಇರುವಂಥ ಒಂದು ಯಾವುದು ಫುಡ್ಗಳಿರ್ತವೆ ಅಂಥದ್ದನ್ನು ನಾವು ನಿಯಮಿತವಾಗಿ ಉಪಯೋಗಿಸ್ಕೊಂಡು ಬರೋದ್ರಿಂದ ಇದನ್ನು ನಾವು ಓವರ್ಕಮ್ ಮಾಡ್ಕೊಳ್ಬೋದಾಗಿರುತ್ತೆ. ಮೇಡಮ್, ಇವಾಗ ಈ ಅಯೋಡಿನ್ ಡಿಫಿಷಿಯನ್ಸಿನ ಯಾರಲ್ಲಿ ಹೆಚ್ಚಾಗಿ ನಾವು ಕಾಣ್ಬೋದು? ಸೊ ಈಗ ಇದು ಯಾರಲ್ಲಿ ಹೆಚ್ಚಾಗಿ ನಾವು ನೋಡ್ಬೋದು ಅಂತಂದರೆ ಮೇನ್ಸ್ ಆಗಿ ವೇಗನ್ಸ್ ಅಂತಂದರೆ ನಾನು ಹೇಳಿದೆ ನಿಮಗೆ, ಇವರು ಹಾಲು ತಗೊಳ್ಳೋದಿಲ್ಲ, ಹಾಗೆ ಇನ್ನೇನು ಅಂತಂದರೆ ನಾನ್ ವೆಜ್ ಫುಡ್ಗಳನ್ನು ಉಪಯೋಗಿಸೋದಿಲ್ಲ, ಅದಕ್ಕೆ ವೇಗನ್ಸ್ ಅಂತ ಹೇಳ್ತಾರೆ. ಅಂತಂದರೆ ಅನಿಮಲ್ ಪ್ರಾಡಕ್ಟ್ಸ್ ಆಗಿರೋವಂಥ ಯಾವುದೇ ಇರ್ಬೋದು, ಹಾಲು, ತುಪ್ಪ, ಬೆಣ್ಣೆ, ಮಜ್ಜಿಗೆ, ಮೊಸರು ಯಾವುದೇ ಇರಬಹುದು, ಅದನ್ನು ಕೂಡ ಉಪಯೋಗಿಸೋದಿಲ್ಲ. ಮೀಟ್ ಮತ್ತು ಫ್ಲೆಶ್ಗಳನ್ನು ಕೂಡ ಅವರು ಉಪಯೋಗಿಸೋದಿಲ್ಲ, ಅದಕ್ಕೋಸ್ಕರ ಅವರಿಗೆ ವೇಗನ್ಸ್ ಅಂತ ಹೇಳ್ತಾರೆ. ಇಂಥವರಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಅಯೋಡಿನ್ ಡಿಫಿಷಿಯನ್ಸಿ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ವೆಜಿಟೇರಿಯನ್ಸ್ ಅವರು ಕೂಡ ಫಿಶ್ಗಳನ್ನು ಉಪಯೋಗಿಸಲ್ಲ, ಯಾಕೆಂದರೆ ನಮಗೆ ಸಮುದ್ರದಲ್ಲಿ ಸಿಗೋ ಅಂಥದ್ದು ಫಿಶ್ ಮತ್ತು ಆ ಕಪ್ಪೆ ಚಿಪ್ಪಿದ ಹುಳವನ್ನು ಅವರು ಹೆಚ್ಚಾಗಿ ತಿನ್ನೋದು ಯಾರು ಅಂತ ಅಂದರೆ ನಾನ್ ವೆಜಿಟೇರಿಯನ್
ವೆಜಿಟೇರಿಯನ್ಸ್. ಸೊ ಅವಾಗ ಏನಾಗುತ್ತೆ, ಈ ಫಿಶನ್ನು ನಾವು ತಿಂದೇ ಇರೋದ್ರಿಂದ ಅವರಿಗೂ ಕೂಡ ನಾವು ಹೆಚ್ಚಾಗಿ ಅಯೋಡಿನ್ ಡಿಫಿಷಿಯನ್ಸಿ ಇರೋದನ್ನು ನಾವು ಕಾಣ್ಬೋದಾಗಿರುತ್ತೆ. ಸೊ ನೀವು ನೋಡಿರ್ಬೋದು, ಮಲೆನಾಡು ಕಡೆ ಇರೋವಂಥ ಯಾರು ವೆಜಿಟೇರಿಯನ್ಸ್ ಇರ್ತಾರೆ ಅಂಥವರಿಗೆ ಗಾಯ್ಟರ್ ಇರೋ ಅಂಥದ್ದನ್ನು ನಾವು ಹೆಚ್ಚಾಗಿ ನಾವು ನೋಡ್ಬೋದಾಗಿರುತ್ತೆ. ಇದನ್ನೆಲ್ಲ ನಾವು ಸಮೀಕ್ಷೆ ಮಾಡಿಯೇ ಇಂಥವ್ರಿಗೆ ಇಂಥದ್ದು ಡೆಫಿಷಿಯನ್ಸಿ ಹೆಚ್ಚಿರುತ್ತೆ ಅಂತ ನಾವು ಕಂಡು ಹಿಡ್ದಿರೋ ಅಂಥದ್ದು. ಹಾಗೆ ಪ್ರೆಗ್ನೆಂಟ್ ವುಮೆನ್, ಯಾಕೆ ಅಂತಂದರೆ ಪ್ರೆಗ್ನೆನ್ಸಿಯಲ್ಲಿ ಅವರಿಗೆ ಏನಾಗಿರುತ್ತೆ, ಅದರ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಈ ಪ್ರೆಗ್ನೆಂಟ್ ವುಮೆನ್ಗೆ ಜಾಸ್ತಿ ನಮಗೆ ಅಯೋಡಿನ್ ಡಿಫಿಷಿಯನ್ಸಿ ಇರೋದನ್ನು ನಾವು ನೋಡ್ಬೋದು. ಅದರಿಂದ ಕಾಂಪ್ಲಿಕೇಶನ್ಸ್ ಆಗೋದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ವೀಕ್ಷಕರೇ, ಹೆಚ್ಚಾಗಿ ನೀವು ವೇಗನ್ಸ್ ಆಗಿದ್ದೀರಾ, ನೀವು ವೆಜಿಟೇರಿಯನ್ಸ್ ಆಗಿದ್ದೀರಾ, ಅಥವಾ ನೀವು ಪ್ರೆಗ್ನೆನ್ಸಿಯಲ್ಲಿ ಇದ್ದಾರಾ, ಈ ಯಾವುದೇ ಒಂದು ಕ್ಯಾಟಗರಿಗೆ ನೀವು ಸೇರಿದರೂ ಕೂಡ ಅಯೋಡಿನ್ ಡಿಫಿಷಿಯನ್ಸಿಯನ್ನು ಮನದಲ್ಲಿ ಇಟ್ಕೊಂಡು ಯಾವುದು ಅಯೋಡಿನ್ ಫಾರ್ಟಿಫೈಡ್ ಫುಡ್ ಇರುತ್ತೆ ಅದನ್ನು ಕನ್ಸಂಪ್ಷನ್ ಮಾಡೋ ಅಂಥದ್ದು, ಇಲ್ಲ ಅಯೋಡಿನ್ ರಿಚ್ ಇರೋ ಅಂಥ ಫುಡ್ ಐಟಮ್ಸ್ ನಾನು ಈಗ ಹೇಳಿದೆ ನಿಮಗೆ, ಅಂಥ ಒಂದು ಫುಡ್ ಐಟಮ್ಸ್ಗಳನ್ನು ಈಗ ಈವನ್ ಮೊಟ್ಟೆಯಲ್ಲೂ ಕೂಡ ನಾವು ಅಯೋಡಿನ್ ಯಥೇಚ್ಛವಾಗಿ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಮೀಟ್, ಎಗ್ ಮತ್ತು ಫಿಶಲ್ಲಿ ಹೆಚ್ಚಾಗಿ ಇರುತ್ತೆ. ಸಾಲ್ಟಲ್ಲಿ ಅಂತಂದರೆ ನೀವು ಸೀ ಸಾಲ್ಟ್ ಇರಬಹುದು, ಸೀ ಸಾಲ್ಟಲ್ಲಿ ಹೆಚ್ಚಾಗಿರೋದನ್ನು ನೋಡ್ಬೋದಾಗಿರುತ್ತೆ. ಕಾಡ್ ಲಿವರ್ ಆಯಿಲ್, ಇಂಥ ಒಂದು ಫುಡ್ಡಿಗೆ ನಾವು ಹೆಚ್ಚು ಅಂತಂದರೆ ನಿಯಮಿತವಾಗಿ ವಾರದಲ್ಲಿ ಒಂದ್ಸತಿನಾದರೂ ಒಂಚೂರು ಕಾನ್ಷಿಯಸ್ ಆಗಿ ಇಂಥ ಒಂದು ಫುಡ್ಗಳನ್ನು ತಗೊಳ್ಳೋ ಅಂಥದ್ದನ್ನು ಮಾಡೋದ್ರಿಂದ ನಾವು ಈ ಡಿಫಿಷಿಯನ್ಸಿ ಡಿಸಾರ್ಡರ್ಗಳನ್ನು ಓವರ್ಕಮ್ ಮಾಡ್ಬೋದಾಗಿರುತ್ತೆ. ಮೇಡಮ್, ನಾವು ಸಾಕಷ್ಟು ಸತಿ ನೋಡ್ಬೋದು, ಈ ಥೈರಾಯ್ಡ್ ಸಮಸ್ಯೆ ಬಂದಿರೋರಿಗೆ ಕೋಸು ತಿನ್ನಬೇಡಿ ಅಂತ ಹೇಳ್ತಾರೆ. ಈ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಕೋಸು ತಿನ್ನಬೇಡಿ ಅಂತ ಯಾಕೆ ಹೇಳ್ತಾರೆ? ಸೊ ನಾವೇನು ಹೇಳ್ತೀವಿ ಅಂತಂದರೆ, ಈ ಕ್ಯಾಬೇಜ್ ಅಥವಾ ಕಾಲಿಫ್ಲವರ್ ಎರಡೂ ಕೂಡ ಹೇಳ್ತಾರೆ, ಇದರೊಳಗೆ ಕೋಸು ಹೂಕೋಸು ಎರಡನ್ನೂ ಕೂಡ ತಿನ್ನಬೇಡಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ನಾವು ಗಾಯ್ಟ್ರೋಜನ್ಸ್ ಅಂತ ಹೇಳ್ತೀವಿ. ಗಾಯ್ಟ್ರೋಜನ್ಸ್ ಅಂತಂದರೆ, ಈಗ ನಾನು ಸಾಕಷ್ಟು ಉಪ್ಪು ತೊಗೊಳ್ತಾ ಇದ್ದೀನಿ, ಸಾಕಷ್ಟು ಅಯೋಡಿನ್ ರಿಚ್ ಫುಡ್ಗಳನ್ನು ತೊಗೊಳ್ತಾ ಇದ್ದೀನಿ, ಆದರೂ ಕೂಡ ನನಗೆ ಗಾಯ್ಟ್ರ್ ಇದೆ ಅಂತಂದರೆ ನನ್ನ ಥೈರಾಯ್ಡ್ ಗ್ಲ್ಯಾಂಡ್ ದಪ್ಪ ಆಗ್ತಾ ಇದೆ, ನನ್ನ ಗಂಟ್ಲಲ್ಲಿ ಗ್ರಂಥಿ ದಪ್ಪ ಆಗ್ತಾ ಇದೆ, ಇಲ್ಲ ಅಂತಂದರೆ ನನಗೆ ಹೈಪೋಥೈರಾಯ್ಡಿಸಮ್ ಬಂದಿದೆ ಅಂತಂದರೆ ನಮಗೆ ತಿಂದಿರೋ ಅಯೋಡಿನ್ ಸರಿಯಾಗಿ ಅದು ವ್ಯಯ ಆಗ್ತಾ ಇಲ್ಲ, ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಅದಕ್ಕೆ ಏನು ಕಾರಣ? ಹಾಗಾದರೆ ಅದಕ್ಕೆ ಏನು ಬ್ಯಾರಿಯರ್ ಬರ್ತಾ ಇದೆ? ನಿಮಗೆ ಲಾಸ್ಟ್ ಸಂಚಿಕೆಯಲ್ಲೇ ಹೇಳಿದ ಹಾಗೆ, ಈಗ ನಾವು ಐರನ್ ರಿಚ್ ಫುಡ್ ಅಂತಂದರೆ ಬೆಲ್ಲವನ್ನು ತೊಗೊಳ್ಬಹುದು, ಇಲ್ಲ ಅಂತಂದರೆ ನೀವು ಕೆಂಪಕ್ಕಿಯನ್ನು ಉಪಯೋಗಿಸ್ಬಹುದು, ಇಲ್ಲ ಅಂತಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸನ್ನು ತೊಗೊಳ್ಬಹುದು. ಯಾವಾಗ ನೀವು ಕಾಫಿ ಮತ್ತು ಟೀಯಲ್ಲಿರುವಂಥ ಕೆಫೀನ್ ಮತ್ತು ಟ್ಯಾನಿನ್ ನಮಗೆ ಏನು ಮಾಡುತ್ತೆ, ಈ ಒಂದು ಐರನ್ ಕಂಟೆಂಟನ್ನು ಬ್ಲಡ್ಡಿಗೆ ಹೋಗಲಿಕ್ಕೆ ಗೋಡೆಯಾಗಿ ನಿಂತ್ಕೊಳ್ಳುತ್ತೆ. ಹಾಗೆ ಈ ಗಾಯ್ಟ್ರೋಜನ್ಸ್ ಅಂದರೆ ಕ್ಯಾಬೇಜ್ ಅಂತಂದರೆ ಎಲೆಕೋಸು ಮತ್ತು ಹೂಕೋಸು ಏನು ಮಾಡುತ್ತೆ, ನಿಮ್ಮ ತಗೊಂಡಿರುವಂಥ ಸೇವಿಸಿರುವಂಥ ಅಯೋಡಿನ್ ನಿಮ್ಮ ರಕ್ತಕ್ಕೆ ಹೋಗಿ ಕಾರ್ಯನಿರ್ವಹಣೆ ಆಗಲಿಕ್ಕೆ ತಡೆಗೋಡೆ ಆಗಿ ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಯಾರಿಗೆ ಈ ಒಂದು ಡಿಫಿಷಿಯನ್ಸಿ ಡಿಸಾರ್ಡರ್ ಇದೆ, ಅಂದರೆ ಅಯೋಡಿನ್ ಡಿಫಿಷಿಯನ್ಸಿ ಇರುವಂಥ ಒಂದು ಟೆಂಡೆನ್ಸಿ ಇದೆ, ಯಾರಿಗೆ ಹೈಪೋಥೈರಾಯ್ಡಿಸಮ್ ಇದೆ, ಯಾರು ಪ್ರೆಗ್ನೆನ್ಸಿಯಲ್ಲಿದ್ದಾರೆ, ಯಾರು ವೇಗನ್ಸ್ ಇದ್ದಾರೆ, ಅಂಥವರು ವೆಜಿಟೇರಿಯನ್ಸ್ ಇದ್ದಾರೆ, ಅಂಥವರು ಕ್ಯಾಬೇಜ್ ಮತ್ತು ಕಾಲಿಫ್ಲವರ್ ಅಂದರೆ ಎಲೆಕೋಸು ಮತ್ತು ಹೂಕೋಸನ್ನು ಅವಾಯ್ಡ್ ಮಾಡೋದು ತುಂಬ ಉತ್ತಮ ಆಗಿರುತ್ತೆ. ಆವಾಗ ನಮಗೆ ಈ ಗಾಯ್ಟ್ರ್ ಬರೋವಂಥ ಸಂಭವಗಳು ಕಡಿಮೆ ಇರುತ್ತೆ. ಆವಾಗ ನಾವು ಒಂದು ಸ್ವಲ್ಪ ಸಾಲ್ಟನ್ನ ಆ್ಯಡಪ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದರೆ ಬೇರೆ ಥರದ ಫುಡ್ಗಳನ್ನು ತೊಗೊಳ್ಳೋದ್ರಿಂದ ನಾವು ಅಯೋಡಿನ್ ಡಿಫಿಷಿಯನ್ಸಿಯನ್ನು ಮೀಟ್ ಮಾಡ್ಬೋದಾಗಿರುತ್ತೆ. ಮೇಡಮ್, ಇವಾಗ ನೀವು ಕೋಸ್ ಬಗ್ಗೆ ಅಂದರೆ ಕೋಸ್ ಸೇವನೆ ಬಗ್ಗೆ ಮಾತಾಡಬೇಕಾದ್ರೆ ಗಾಯ್ಟರ್ ಅನ್ನೋದನ್ನು ಸ್ಟ್ರೆಸ್ ಮಾಡಿಬಿಟ್ಟು ಹೇಳಿದ್ರಿ. ಈ ಗಾಯ್ಟರ್ ಅಂತ ಅಂದರೆ ಏನು? ಸೊ ಅದೇ ಗಾಯ್ಟ್ರ್ ಅಂತಂದರೆ ನಮ್ಮ ಥೈರಾಯ್ಡ್ ಗ್ರಂಥಿ ಸ್ವೆಲ್ಲಿಂಗ್ ಆಗಿ ಅಂದರೆ ದಪ್ಪವಾಗಿ ಅದು ಒಂದು ಗಂಟ್ಲಲ್ಲಿ ಈ ಥರ ದೊಡ್ಡಿಗೆ ಕೂತ್ಕೊಳ್ಳೋ ಅಂಥದ್ದು. ನಾವು ಅದು ಕಾರ್ಸಿನೋಜೆನಿಕ ಅಥವಾ ಬರೀ ಗಾಯ್ಟರ ಅಂತ ನೋಡಲಿಕ್ಕೆ ನಾವು ಅದರೊಳಗೆ ಫೈನ್ ನೀಡಲ್ ಆಸ್ಪಿರೇಷನ್ ಟೆಸ್ಟ್ ಅಂತ ಮಾಡ್ತೀವಿ, FNAC ಅಂತ ಮಾಡ್ತೀವಿ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂತಂದರೆ ಅದರೊಳಗಿರುವಂಥ ಒಂದು ಸಣ್ಣ ಪಾರ್ಟನ್ನು ತೊಗೊಂಡ್ಬಿಟ್ಟು ಅದನ್ನು ನಾವು ಏನು ಮಾಡ್ತೀವಿ, ಕಾರ್ಸಿನೋಜೆನಿಕ್ ಹೌದಾ ಅಲ್ಲ, ಇದು ಕ್ಯಾನ್ಸರಸ್ ಗ್ರೋತ್ ಹೌದಾ ಅಲ್ಲ ಅನ್ನೋದನ್ನು ಟೆಸ್ಟ್ ಮಾಡ್ತೀವಿ. ಇಫ್ ಇಟ್ ಇಸ್ ನಾಟ್ ಸೊ ಅಂತಂದರೆ ಅದು ಕ್ಯಾನ್ಸರ್ ಆಗಿಲ್ಲ, ಬರೀ ಗಾಯ್ಟರ್ ಆಗಿದೆ ಅಂತಂದರೆ ನಾವು ಅಯೋಡಿನ್ ಡಿಫಿಷಿಯನ್ಸಿಗೆ ಅದನ್ನು ಟ್ರೀಟ್ ಮಾಡೋದ್ರಿಂದ, ಮತ್ತು ಅದು ಕೈ ಮೀರಿ ಹೋಗಿದೆ, ಕೆಲವು ಸತಿ ಏನಾಗುತ್ತೆ ಅದನ್ನು ರಿವರ್ಸ್ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡದಾಗ್ಬಿಟ್ಟಿದೆ, ಶ್ರಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಂದಾಗ ಅದನ್ನು ಆಪ್ರೇಟ್ ಮಾಡಿ ತೆಗೆಯೋ ಒಂದು ಏನು ಅಂತಂದರೆ ಪ್ರಕ್ರಿಯೆ ಕೂಡ ನಾವು ಇಲ್ಲಿ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಗಾಯ್ಟರ್ ಅಂತಂದರೆ ಈ ಒಂದು ನಮ್ಮ ಗ್ರಂಥಿ ಏನು ಅಂದರೆ ಗಂಟಲಿನಲ್ಲಿ ಇರುವಂಥ ಥೈರಾಯ್ಡ್ ಗ್ರಂಥಿ ದೊಡ್ಡ ಆಗೋದಕ್ಕೆ ನಾವೇನು ಹೇಳ್ತೀವಿ, ಗಾಯ್ಟರ್ ಅಂತ ಹೇಳ್ತೀವಿ. ಸೊ ಈ ಒಂದು ಗಾಯ್ಟರ್ ಬರೋವಂಥದ್ದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ಬರೋವಂಥದ್ದು. ನಾನು ಮುಂಚೆನೇ ಹೇಳಿದ ಹಾಗೆ ನಿಮಗೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಹೈಪೋಥೈರಾಯ್ಡಿಸಮ್ ಬರ್ಬೋದು, ಇಲ್ಲ ಅಂತಂದರೆ ಗಾಯ್ಟರ್ ಬರಬಹುದು, ನಮ್ಮ ಇಮ್ಯೂನ್ ಸಿಸ್ಟಮ್ ಕೂಡ ಲೋ ಆಗ್ಬೋದು, ನಮ್ಮ ಪೆರಿಫೆರಲ್ ನ್ಯೂರೋಪತಿ ಕೂಡ ಬರ್ಬೋದು. ಅಂತಂದರೆ ಕೈಯಲ್ಲಾಗಲಿ ಕಾಲಲ್ಲಾಗಲಿ
ಸೆನ್ಸೇಷನ್ಗಳು, ಮೇಡಮ್ ನಮಗೆ ಕೈಯೆಲ್ಲ ಜುಮ್ ಜುಮ್ ಅಂತಿದೆ, ಕಾಲೆಲ್ಲ ಜುಮ್ ಜುಮ್ ಅಂತಿದೆ, ಕೆಲವು ಸತಿ ಗೊತ್ತೇ ಆಗಲ್ಲ, ಏನಾದ್ರು ಚುಚ್ಚಿದ್ರೆ ಗೊತ್ತಾಗಲ್ಲ ಅಂತ ಅನ್ನೋ ಅಂಥದ್ದು, ಮೆಂಟಲಿ ರಿಟಾರ್ಡೇಷನ್ ಆಗುವಂಥದ್ದು, ಆಮೇಲೆ ಬುದ್ಧಿಮಾಂದ್ಯತೆ ಆಗುವಂಥದ್ದು, ಇನ್ಫರ್ಟಿಲಿಟಿ ಇರುವಂಥದ್ದು, ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಮಿಸ್ಕ್ಯಾರೇಜಸ್ ಆಗುವಂಥದ್ದು. ಸೊ ಕ್ರೆಟಿನಿಸಮ್ ಅಂತ ಹೇಳ್ತೀವಿ. ಅಂತಂದರೆ ನಮ್ಮ ಫಿಸಿಕಲಿ ಇಂಪೈರ್ಮೆಂಟ್ ಮತ್ತು ಮೆಂಟಲಿ ಇಂಪೈರ್ಮೆಂಟ್ ಅಂತಂದರೆ ನಾವು ತುಂಬ ಕುಳ್ಳಕ್ಕಿರೋ ಅಂಥವ್ರು, ಅಂತಂದರೆ ಅವ್ರ ಹೈಟಲ್ಲಿ ದೊಡ್ಡ ಆಗೋದಿಲ್ಲ. ನೀವು ನೋಡಿರಬಹುದು ಕುಳ್ಳಕ್ಕೆ ಇರೋ ಅಂಥವ್ರು, ಈಗ 4 ಫೀಟ್ಗಿಂತನೂ ಕಡಿಮೆ ಇರೋ ಅಂಥವ್ರು, ಫಿಸಿಕಲಿ ಡಿಸೇಬಲ್ಡ್ ಇರೋ ಅಂಥವ್ರನ್ನ ನಾವು ನೋಡ್ಬೋದಾಗಿರುತ್ತೆ. ಇದು ಯಾಕೆ ಹೀಗಾಗುತ್ತೆ ಅಂದರೆ ಅಲ್ಲೂ ಕೂಡ ಈ ಒಂದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ಕುಳ್ಳಿಗೆ ಡಾರ್ಫಿಸಮ್ ಅಂತ ಹೇಳ್ತೀವಿ. ಆ ಡಾರ್ಫಿಸಮ್ ಬರೋ ಅಂಥದ್ದು ಅದು ಫಿಸಿಕಲ್ ಇಂಪೈರ್ಮೆಂಟ್ ಆಯಿತು. ಮೆಂಟಲಿ ಇಂಪೈರ್ಮೆಂಟ್ ಅಂದರೆ ಮೆಂಟಲಿ ರಿಟಾರ್ಡೇಷನ್, ಅವರಿಗೆ ಸರಿಯಾಗಿ ಬರೀಲಿಕ್ಕೆ ಬರೋದಿಲ್ಲ, ಓದ್ಲಿಕ್ಕೆ ಬರೋದಿಲ್ಲ, ಇಲ್ಲಾಂದರೆ ಪೂರ ಬುದ್ಧಿಮಾಂದ್ಯತೆ, ಇವೆಲ್ಲದನ್ನು ಕೂಡ ಅಂದರೆ ಹಂತ ಹಂತದಲ್ಲಿ ಬೇರೆ ಬೇರೆ ಸ್ಟೇಜಸಲ್ಲಿ ಈ ಒಂದು ಇಂಪೈರ್ಮೆಂಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಮೇಡಮ್, ಈ ಗಾಯ್ಟರು ದೇಹದಲ್ಲಿ ಉಂಟಾಯಿತು ಅಂತ ಅಂದರೆ ಯಾವ ರೀತಿ ಪರಿಣಾಮಗಳನ್ನು ಬೀರುತ್ತೆ? ಸೊ ಈ ಒಂದು ಗಾಯ್ಟರ್ ಬಂತು ನಮಗೆ ಅಂತ ಅಂದರೆ ಆ್ಯಕ್ಚುಲಿ ಇದರೊಳಗೆ ಗ್ರೇಡ್ಸ್ಗಳಿರುತ್ತೆ. ಫಸ್ಟ್ ಗ್ರೇಡ್ ಗಾಯ್ಟರ್, ಸೆಕೆಂಡ್ ಗ್ರೇಡ್ ಗಾಯ್ಟರ್, ಥರ್ಡ್ ಗ್ರೇಡ್ ಗಾಯ್ಟರ್ ಮತ್ತು ಮಲ್ಟಿ ನಾಡ್ಯುಲಾರ್ ಗಾಯ್ಟರ್ಸ್ ಅಂತ. ಸೊ ನಮ್ಮಲ್ಲಿ ಆಯುರ್ವೇದದಲ್ಲಿ ಇದಕ್ಕೆ ಒಂದು ತುಂಬ ಚಂದವಾದ ಒಂದು ಎಕ್ಸ್ಪ್ಲನೇಷನ್ ಅಂತ ಅಂದರೆ ಗಲಗಂಡ ಗಂಡಮಾಲ ಅಂತ. ಸೊ ನೀವು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಗಂಡಮಾಲ ಅಂತಂದರೆ ಮಾಲೆ ಅಂತೆ, ಅದಕ್ಕೆ ಮಲ್ಟಿ ನಾಡ್ಯುಲಾರ್ ಗಾಯ್ಟರ್ ಅಂತ ಹೇಳ್ತೀವಿ. ಮಾಲೆ ಅಂತೆ ನಮ್ಮಲ್ಲಿ ಏನಾಗಿರುತ್ತೆ, ಗಂಟುಗಳಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಗಾಯ್ಟರಲ್ಲಿ ಇದು ಮಲ್ಟಿ ನಾಡ್ಯುಲಾರ್ ಗಾಯ್ಟರ್ ಅಂತ ಹೇಳ್ತೀವಿ. ಗಲಗಂಡ ಅಂತಂದರೆ ಒಂದೇ ಒಂದು ದೊಡ್ಡದಾಗಿರೋ ಅಂಥದ್ದು ಜೋತು ಬಿದ್ದಿರೋದಕ್ಕೆ ನಾವು ಗಲಗಂಡ ಅಂತ ಹೇಳೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಎಷ್ಟು ಅದ್ಭುತವಾಗಿ ಆ ಟರ್ಮನ್ನು ಕಾಯಿನ್ ಮಾಡಿದ್ದಾರೆ ಅಂತಂದರೆ ಅಲ್ಲಿ ನಿಮಗೆ ಯಾವುದೇ ಥರ ಏನು ಅಂದರೆ ಕನ್ಫ್ಯೂಷನ್ಸೇ ಬೇಡ, ಹೀಗೆ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಗಾಯ್ಟರ್ ಬಂತು ಅಂತಂದರೆ ಎಲ್ಲರಿಗೂ ಗಾಯ್ಟರ್ ಬಂದ ತಕ್ಷಣ ಹೈಪೋಥೈರಾಯ್ಡಿಸಮ್ ಇರಬೇಕು ಅಥವಾ ಮೆಂಟಲಿ ರಿಟಾರ್ಡೇಷನ್ ಇರಬೇಕು, ಇನ್ಫರ್ಟಿಲಿಟಿ ಇರಬೇಕು ಅಂತ ಖಂಡಿತ ಇಲ್ಲ. ಸೊ ಫಸ್ಟ್ ಡಿಗ್ರಿ ಗಾಯ್ಟರ್ ಇತ್ತು ಅಂತಂದರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಅವರ ಮಕ್ಕಳು ಚೆನ್ನಾಗಾಗ್ತಾರೆ. ಹಾಗೆ ಮಕ್ಕಳು ಸ್ವಲ್ಪ ವೀಕ್ ಆಗಿದ್ದರೂ ಕೂಡ ತಮ್ಮ ಒಂದು ಎಬಿಲಿಟಿಯಿಂದ ಅವರು ಗೆಟ್ ಆನ್ ಆಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾಕೆಂತಂದರೆ ಈಗೊಂದು 50 ಇಯರ್ಸ್ ಹಿಂದೆ ಗಾಯ್ಟರ್ ಇರೋವಂಥ ಮಹಿಳೆಯರು ಸಾಕಷ್ಟು ಮಕ್ಕಳಿಗೆ ಜನ್ಮ ಕೊಟ್ಟು ಅವರೆಲ್ಲ ಚೆನ್ನಾಗಿ ಸರ್ವೈವ್ ಆಗ್ತಾ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಫಸ್ಟ್ ಡಿಗ್ರಿ ಗಾಯ್ಟರ್ ಇತ್ತು, ಸೆಕೆಂಡ್ ಡಿಗ್ರಿ ಗಾಯ್ಟರ್ ಇತ್ತು ಅಂದರೆ ಕಾಂಪ್ಲಿಕೇಶನ್ಸ್ ಯಾವುದೂ ಆಗೋದಿಲ್ಲ. ಸೊ ಅದಕ್ಕಿಂತ ಮೀರಿ ನಮಗೆ ಮಲ್ಟಿ ನಾಡ್ಯುಲಾರ್ ಗಾಯ್ಟರ್ಸ್ಗೆ ಹೋಯಿತು, ಇಲ್ಲ ಥರ್ಡ್ ಡಿಗ್ರಿ ಗಾಯ್ಟರ್ಗೆ ಹೋಯಿತು ಅಂತಂದರೆ ನಾವು ಡಿಲೇಡ್ ಮೋಟಾರ್ ಫಂಕ್ಷನ್ಸ್ ಅಂತಂದರೆ ಮಕ್ಕಳು ಇದ್ದಲ್ಲಿ ಹೇಳೋದೇ ಇಲ್ಲ. ಯಾಕೆಂದರೆ ನಾವು ನೋಡ್ಬೋದು 7-8 ತಿಂಗಳಲ್ಲಿ ಮಕ್ಕಳು ಕೂತ್ಕೊಳ್ಬೇಕು, 10 ತಿಂಗಳಲ್ಲಿ ಹಿಡ್ಕೊಂಡು ನಿಂತ್ಕೊಳ್ಬೇಕು, ಆಮೇಲೆ 11ನೇ ತಿಂಗಳಲ್ಲಿ ನಿಧಾನಕ್ಕೆ ನಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ 8ರಿಂದ 9ನೇ ತಿಂಗಳಲ್ಲಿ ಅವರು ಅಂಬೆಗಾಲ ಹರಿಯೋದನ್ನು, ಹಾಗೆ ಅದಕ್ಕಿಂತ ಮುಂಚೆ ಹೋದರೆ ಸೌಂಡ್ ಮಾಡಿದಾಗ ಆ ಕಡೆ ತಿರುಗೋದನ್ನು, ಇಲ್ಲ ಅಂತಂದರೆ ಅವರು ಮಗಳು ಮಗ್ಚ್ಕೊಳ್ಳೋದನ್ನು, ಇಲ್ಲ ಒಂದು ಬಾ ಅಂತ ಹೇಳಿಬಿಟ್ಟು ಸೌಂಡ್ ಮಾಡೋದನ್ನು, ಇದೆಲ್ಲ ನಾವು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಮಕ್ಕಳು ಡೆವಲಪ್ ಆಗುವಂಥ ಸ್ಟೇಜಸ್ಗಳಿಗೆ ನಾವು ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಮೈಲ್ ಸ್ಟೋನ್ಸಲ್ಲಿ ನಿಧಾನ ಆಗುವಂಥದ್ದು ಅಂತಂದರೆ ಹೇಳ್ತವೆ, ಕೂತ್ಕೊಳ್ತವೆ, ಆದರೆ 1 ವರ್ಷಕ್ಕೆ ಕೂತ್ಕೊಳ್ಳೋ ಅಂಥದ್ದು, 2 ವರ್ಷಕ್ಕೆ ನಿಂತ್ಕೊಳ್ಳೋ ಅಂಥದ್ದು, ಆಮೇಲೆ 2.5-3 ವರ್ಷಕ್ಕೆ ಮಾತಾಡೋ ಅಂಥದ್ದು, ಇಂಥ ಒಂದು ಅಂದರೆ ನಿಧಾನ ಆಗಿ ಆ ಪ್ರಕ್ರಿಯೆ ಹೋಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಆಮೇಲೆ ಸಬ್ನಾರ್ಮಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಸಬ್ನಾರ್ಮಲ್ ಇಂಟೆಲಿಜೆನ್ಸ್ ಅಂತಂದರೆ 1.5 ವರ್ಷದ ಮಕ್ಕಳು ಅವ್ರಿಗೆ 2 ಪದವನ್ನು ಜೋಡಿಸಿ ಒಂದು ಅಮ್ಮ ಅಂತ ಹೇಳೋ ಅಂಥದ್ದು, ಅಪ್ಪ ಅಂತ ಹೇಳೋ ಅಂಥದ್ದು, ಸಣ್ಣದು ಪದಗಳನ್ನು ಹೇಳೋ ಅಂಥದ್ದು, ಇದನ್ನು ಮಾಡಬೇಕಾಗಿರುತ್ತೆ. ಆಮೇಲೆ ಕತೆ ಹೇಳಿದ್ರೆ ಅದನ್ನು ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡ್ಕೊಳ್ಳೋ ಅಂಥ ಒಂದು ಕೆಪಾಸಿಟಿ ಅವ್ರಿಗೆ ಇರಬೇಕಾಗಿರುತ್ತೆ. ಈ ಒಂದು ಕೆಪಾಸಿಟಿ ಇಲ್ಲದೆ ಅವರಿಗೆ ಇದು ಏನು ಅಂತಂದರೆ ಇಂಟೆಲಿಜೆನ್ಸ್ ಲೆವೆಲ್ ಕಡಿಮೆ ಆಗುವಂಥದ್ದಕ್ಕೆ ನಾವು ಈ ಒಂದು ಅಯೋಡಿನ್ ಡೆಫಿಷಿಯನ್ಸಿ ಅಥವಾ ಗಾಯ್ಟರ್ ಕೂಡ ಕಾರಣ ಆಗಿರುತ್ತೆ. ಸೊ ಆವಾಗ ನಾವೇನು ಮಾಡಬೇಕಾಗಿರುತ್ತೆ, ಅಯೋಡಿನ್ನ ನಾವು ಅಲ್ಲಿ ಮೀಟಪ್ ಮಾಡಿದ್ವಿ ಅಂತಂದರೆ ಖಂಡಿತವಾಗಿ ಅದು ಆರಾಮಾಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಯಾಕೆಂತಂದರೆ ನೀವು ಇದನ್ನು ಹೀಗೆ ಬಿಟ್ರಿ ಅಂತಂದರೆ ಆ ಒಂದು ಮೆಂಟಲ್ ಡೆವಲಪ್ಮೆಂಟ್ ಆ ಏಜಿಗೆ ಆಗಲಿಲ್ಲ ಅಂತಂದರೆ ಅವರು ಅದನ್ನು ಮತ್ತೆ ಇಡೀ ಲೈಫ್ ಟೈಮಲ್ಲಿ ಅದನ್ನು ಅನುಭವಿಸ್ಬೇಕಾಗಿರುತ್ತೆ. ಸೊ ಎಷ್ಟು ಬೇಗ ನೀವು ಅದನ್ನು ರೆಕಗ್ನೈಸ್ ಮಾಡ್ಕೊಳ್ತೀರಾ ಅಷ್ಟು ಉತ್ತಮ ಆಗಿರುತ್ತೆ, ಅಷ್ಟು ಮಕ್ಕಳಿಗೆ ಅದು ಹೆಲ್ಪ್ಫುಲ್ ಆಗಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗೆ
ಬ್ಲೈಂಡ್ನೆಸ್ ಅಂತಂದರೆ ಕಣ್ಣು ಕಾಣದೇ ಇರೋ ಅಂಥದ್ದು. ಆಮೇಲೆ ಸ್ಕ್ವಿಂಟ್ ಐಸ್, ನೀವು ನೋಡಿರ್ಬೋದು. ಸ್ಕ್ವಿಂಟ್ ಐಸ್ ಅಂತಂದರೆ ವರ್ಚ್ ಕಣ್ಣು ಅಂತ ಹೇಳ್ತೀವಿ, ಕಣ್ಣು ಹೀಗಾಗೋ ಅಂಥದ್ದು. ಸೊ ಇದು ಕೂಡ ಸಣ್ಣ ಮಕ್ಕಳಲ್ಲಿ ವರ್ಚ್ ಕಣ್ಣಿತ್ತು, ಅಥವಾ ಕಣ್ಣು ಬ್ಲರ್ ಆಗ್ತಾ ಇದೆ, ಸ್ವಲ್ಪ ಡೆಫಿಷಿಯನ್ಸಿ ಅಂದರೆ ಅವರಿಗೆ ಸರಿಯಾಗಿ ತೋರ್ತಾ ಇಲ್ಲ ಅಂತಂದರೆ ನೀವು ನೋಡಿರ್ಬೋದು. ತುಂಬ ಒಂದು ಪ್ರಸಿದ್ಧವಾದ ಒಂದಿದು ಅಂತಂದರೆ ಉಪೇಂದ್ರ ಅವರ ಕಣ್ಣು ಗೊಂಬೆ ಯಾವಾಗಲೂ ಮೂವ್ ಆಗ್ತಾ ಇರುತ್ತೆ, ಅದಕ್ಕೆ ನಾವು ನಿಸ್ಟಾಲ್ಜಿಯಸ್ ಅಂತ ಹೇಳ್ತೀವಿ. ಸೊ ಇದು ಕೂಡ ಈ ಒಂದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಸೊ ಈ ಕಣ್ಣಿನ ಗೊಂಬೆ ಮೂವ್ ಆಗುವಂಥದ್ದು, ಸ್ಕ್ವಿಂಟ್ ಐ ಇರುವಂಥದ್ದು, ಇಲ್ಲಾಂದರೆ ಬ್ಲರ್ ಆಗಿ ಕಾಣೋ ಅಂಥದ್ದು. ಸೊ ಇವೆಲ್ಲದೂ ಕೂಡ ಇಲ್ಲ, ಈ ಕಣ್ಣು ಇಡೀ ಗಡ್ಡೆ ಹೊರಗಡೆ ಪ್ರೊಟ್ರೂಡ್ ಆಗುವಂಥದ್ದು, ಇವೆಲ್ಲದನ್ನು ಕೂಡ ನಾವು ಅಯೋಡಿನ್ ಡಿಫಿಷಿಯನ್ಸಿಯಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಡಿಲೇಡ್ ಮೈಲ್ ಸ್ಟೋನ್ಸ್ಗಳನ್ನು ನೋಡ್ಬೋದಾಗಿರುತ್ತೆ. ಪೆರಿಫೆರಲ್ ನ್ಯೂರೋಪತಿನ ಅಂದರೆ ವೂಂಡ್ ಆದಾಗ ಬೇಗ ಹೀಲ್ ಆಗದೆ ಇರೋವಂಥದ್ದು, ಅಥವಾ ಗಾಯ ಆದರೆ ಮಕ್ಕಳಿಗೆ ಗೊತ್ತಾಗದೇ ಇರೋವಂಥದ್ದು. ಆಮೇಲೆ ತುಂಬ ಒಬೇಸ್ ಆಗಿರುವಂಥದ್ದು, ತುಂಬ ದಪ್ಪವಾಗಿರುವಂಥದ್ದು, ಸರಿಯಾಗಿ ಮೋಷನ್ ಆಗದೆ ಇರುವಂಥದ್ದು, ಮೆಟಬಾಲಿಸಮ್ ಹ್ಯಾಂಪರ್ ಆಗ್ತಾ ಇರುವಂಥದ್ದು. ತುಂಬ ಮಕ್ಕಳು ತಾಯಂದ್ರೆ ಹೇಳ್ತಾರೆ, ಮೇಡಮ್ ನಮ್ಮ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಆದರೆ ಮೋಷನ್ಗೆ ಸರಿ ಹೋಗೋದಿಲ್ಲ ಅಂತ. ಸೊ ಇವರು ಫೀಡ್ ಮಾಡೋದನ್ನು ಫೀಡ್ ಮಾಡ್ತಾ ಇರ್ತಾರೆ, ಬಟ್ ಮೋಷನ್ ಕ್ಲಿಯರ್ ಆಗಲಿಲ್ಲ ಅಂತಂದ್ರೂ ಕೂಡ ನಮಗೆಲ್ಲ ತೊಂದರೆ ಇರುತ್ತೆ. ಸೊ ಇವಾಗ ಏನು ನಾರ್ಮ್ಸ್ ಅಂತಂದರೆ, ಮಕ್ಕಳು ಹುಟ್ಟಿದ ತಕ್ಷಣ ಅವರಿಗೆ ಥೈರಾಯ್ಡ್ ಫಂಕ್ಷನಿಂಗ್ ಅಂತಂದರೆ T3 T4 TSH ಒಂದು ಪರೀಕ್ಷೆ ಮಾಡಿಸೋವಂಥದ್ದು ಖಂಡಿತವಾಗಿ ಮಾಡಿಸಿ ಅದನ್ನು. ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ತೊಂದರೆಗಳಿತ್ತು ಅಂತಂದರೆ ಅದರೊಳಗೆ ನಾವು ಕಂಡು ಹಿಡ್ಕೊಳ್ಬೋದಾಗಿರುತ್ತೆ. ಹಾಗೂ ಅದನ್ನು ಮೀಟಪ್ ಮಾಡೋದಕ್ಕೆ ಅಯೋಡಿನ್ ಡೆಫಿಷಿಯನ್ಸಿಯಿಂದ ಆಗ್ತಾ ಇದೆ ಅಂತಂದರೆ ಅಯೋಡಿನ್ ಸಪ್ಲಿಮೆಂಟ್ ಕೊಟ್ಟು ಸಣ್ಣದರಲ್ಲಿ ಅದನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿರುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಗಾಯ್ಟರ್ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿ ಸಿಕ್ತು. ಇನ್ನಷ್ಟು ಮಾಹಿತಿನ ಪಡ್ಕೊಳ್ಳೋಣಂತೆ ಒಂದು ಪುಟ್ಟ ವಿರಾಮದ ನಂತರ. ನಮಸ್ಕಾರ ವೀಕ್ಷಕರೇ, ಸ್ವಸ್ಥ ಆಯು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈ ವಿರಾಮದಕ್ಕಿಂತ ಮುಂಚೆ ನಾವು ಗಾಯ್ಟರ್ ಬಗ್ಗೆ ಮಾಹಿತಿನ ತಿಳ್ಕೊಂಡ್ವಿ. ಅದು ಯಾವ ರೀತಿ ಉಂಟಾಗುತ್ತೆ, ಅದು ಉಂಟಾದರೆ ಯಾವ ರೀತಿ ನಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಅದನ್ನು ಯಾವ ರೀತಿ ಬಗೆಹರಿಸ್ಕೊಬೋದು ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಮೇಡಮ್, ಈ ಗಾಯ್ಟರ್ ಉಂಟಾದಾಗ ಅದನ್ನು ನಾವು ಯಾವ ರೀತಿ ಪರಿಹರಿಸ್ಕೊಬೋದು, ಅಥವಾ ಆ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಬೋದು ನಾವು? ಸೊ ಇದಕ್ಕೆ ಅಯೋಡಿನ್ ಅನ್ನ ನಾವು ಒಂದು ಜನಗಳಿಗೆ ಮೀಟ್ ಮಾಡಬೇಕು ಅಂತಂದ್ರೆ ಅದನ್ನು ಕೊಡಬೇಕು ಅನ್ನೋದು ನಮ್ಮ ಕಾನ್ಷಿಯಸಲ್ಲೂ ಇರಬೇಕಾಗಿರೋಂಥ ಒಂದು ವಿಷಯ ಆಗಿದ್ರೂ ಕೂಡ ಗೌರ್ಮೆಂಟ್ ಅವರು ಕೂಡ ಇದಕ್ಕೆ ಒಂದು ತುಂಬ ಒಳ್ಳೆಯ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ಕೊಂಡಿದ್ದಾರೆ. ಹೇಗೆ ಈ ಒಂದು ಐರನ್ ಡೆಫಿಷಿಯನ್ಸಿ ಅನಿಮಿಯಾನ ಇರಾಡಿಕೇಟ್ ಮಾಡೋದಕ್ಕೆ ಬಿಸಿಯೂಟ ಯೋಜನೆ ಜೊತೆಗೆ ಹೊಟ್ಟೆ ಹೊಳದ ಮಾತ್ರೆಗಳಿರಬಹುದು, ಇಲ್ಲ ಅಂತಂದರೆ ಐರನ್ ಟ್ಯಾಬ್ಲೆಟ್ಸ್ಗಳಿರಬಹುದು, ಗರ್ಭವತಿಯವರಿಗೆ ಮತ್ತು ಯಾರು ಬ್ರೆಸ್ಟ್ ಫೀಡಿಂಗ್ ಇದ್ದಾರೆ ಅಂಥವರಿಗೆ ಈ ಒಂದು ಐರನ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವಂಥದ್ದು, ಉಚಿತವಾಗಿ ಕೊಡುವಂಥದ್ದನ್ನು ಹೇಗೆ ಒಂದು ಸಾಮೂಹಿಕವಾಗಿ ಅವರು ಮಾಡ್ತಾ ಇದ್ದಾರೆ, ಹಾಗೆ ಅಯೋಡಿನೈಸ್ಡ್ ಫುಡ್ಗಳನ್ನು ಮಾರ್ಕೆಟಿಗೆ ಬಿಡುವಂಥದ್ದು ಕೂಡ ಗೌರ್ಮೆಂಟಿನ ಒಂದು ಯೋಜನೆ ಆಗಿದೆ. ತುಂಬ ಒಳ್ಳೆಯ ಯೋಜನೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಯಾವ್ದು ಫುಡ್ ಐಟಮ್ಸನ್ನು ಇವರು ಫಾರ್ಟಿಫೈ ಮಾಡ್ತಾರೆ ಅಂದರೆ ಅಯೋಡಿನ್ನ ಜೊತೆಗೆ ಗೂಡ್ಸಿ ಅವರು ಅದನ್ನು ನಮಗೆ ಜನಗಳಿಗೆ ಬಿಡ್ತಾ ಇದ್ದಾರೆ ಅಂತಂದರೆ ಖಂಡಿತವಾಗಿ ಅದರೊಳಗೆ ಮೊದಲನೇದು ಬರುವಂಥದ್ದು ನಮಗೆ ಉಪ್ಪು. ಸೊ ಅಯೋಡಿನೈಸ್ಡ್ ಸಾಲ್ಟನ್ನು ನಾವು ನೋಡ್ಬೋದಾಗಿರುತ್ತೆ. ಎಲ್ಲ ಸಾಲ್ಟ್ಗಳಲ್ಲೂ ಈಗ ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಸಾಲ್ಟ್ಗಳಲ್ಲೂ ಕೂಡ ನಾವು ಅಯೋಡಿನೈಸ್ಡ್ ಉಪ್ಪನ್ನೇ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರೊಳಗೆ ನೀವು ಪ್ಯಾಕ್ ಇರೋವಂಥ ಸಾಲ್ಟನ್ನು ಉಪಯೋಗಿಸಿದ್ರೆ ತುಂಬ ಉತ್ತಮ ಆಗಿರುತ್ತೆ. ಹಾಗೆ ಲೂಸ್ ಸಾಲ್ಟಲ್ಲಿ ಡೈರೆಕ್ಟಾಗಿ ಬಂದಿರುವಂಥ ಸಾಲ್ಟಲ್ಲಿ ಹೆಚ್ಚು ಅಯೋಡಿನ್ ಅಂಶ ಇಲ್ಲದೆ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಯಾವುದು ಅಯೋಡಿನ್ ಯುಕ್ತವಾಗಿರುವಂಥ ಉಪ್ಪಿರುತ್ತೆ ಅಂಥದ್ದನ್ನು ಯಥೇಚ್ಛವಾಗಿ ಉಪಯೋಗಿಸೋದ್ರಿಂದ ಅಯೋಡಿನ್ ಡೆಫಿಷಿಯನ್ಸಿ ಡಿಸಾರ್ಡರ್ಗಳಿಂದ ನಾವು ಹೊರಬರ್ಬೋದಾಗಿರುತ್ತೆ. ಹಾಗೆ ಎಣ್ಣೆಗೂ ಕೂಡ ಅಯೋಡಿನೈಸ್ಡ್ ಎಣ್ಣೆಗಳನ್ನು ತರ್ತಾ ಇದ್ದಾರೆ ಇವಾಗ, ತುಂಬ ಒಳ್ಳೆಯ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದರ ನೆಕ್ಸ್ಟ್ ಇನ್ನೇನು ಅಂತಂದರೆ ನಾವು ಅಯೋಡಿನ್ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಅಂತಂದರೆ ಈಗ ಪ್ರತಿಯೊಂದು ಇಂಡಿವಿಜುವಲ್ಲು ಕೂಡ ನಾವು ಈ ಅಯೋಡಿನ್ನ ಈಗ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾದ್ರೆ ಅಯೋಡಿನ್ ಟೆಸ್ಟ್ಗಳನ್ನು ಹೇಗೆ HB ಟೆಸ್ಟ್ ಮಾಡಿ ನಾವು ಅವರಿಗೆ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿ ರಕ್ತಹೀನತೆ ಇದೆಯೋ ಇಲ್ಲೋ ಅನ್ನೋದನ್ನು ನಾವು ನೋಡ್ತೀವಿ. ಹಾಗೆ ಅಯೋಡಿನ್ ಕೂಡ ಮಾನಿಟರ್ ಮಾಡುವಂಥ ಒಂದು ಪದ್ಧತಿಯನ್ನು ತೊಗೊಂಡು ಬಂದಿದ್ದಾರೆ. ಸೊ ಅದು ಕೂಡ ಒಂದು ಒಳ್ಳೆಯ ಯೋಜನೆ ಆಗಿದೆ. ಇನ್ನು ಮಾಸ್ ಕಮ್ಯುನಿಕೇಷನ್ ಅಂತಂದರೆ ಈಗ ಹೇಗೆ ನಾನು ಇಲ್ಲಿ ಕುತ್ಕೊಂಡು ಹೇಳಿದೆ,
ನೀವು ಇಷ್ಟು ಜನಕ್ಕೆ ಇದು ತಲುಪ್ತಿದೆ ಅನ್ನೋದನ್ನ ಗೌರ್ಮೆಂಟ್ ಅವರೇ ಈ ಒಂದು ಕಾರ್ಯಕ್ರಮವನ್ನು ಎತ್ಕೊಂಡ್ಬಿಟ್ಟು ಅವರು ಮಾಸಿಗೆ ಕಮ್ಯುನಿಕೇಷನ್ ಮಾಡೋ ಹಾಗೆ, ಸೊ ಟಿ ವಿ ಮೂಲಕ ಇರಬಹುದು, ಜಾಹೀರಾತಿನ ಮೂಲಕ ಇರಬಹುದು, ಹೀಗೆ ಎಲ್ಲ ಜನಗಳಿಗೂ ಕೂಡ ಈ ಒಂದು ಅಯೋಡಿನ್ ಬಗ್ಗೆ ಒಂದು ಎಚ್ಚರಿಕೆ ಅವೇರ್ನೆಸ್ಸನ್ನು ಕೊಡಲಿಕ್ಕೋಸ್ಕರ ಈ ಥರ ಪ್ರೋಗ್ರಾಮ್ಗಳನ್ನು ಮಾಡ್ಕೊಂಡಿರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮ್ಯಾನ್ ಪವರ್ ಟ್ರೈನಿಂಗ್ ಅಂತಂದರೆ ಈ ಏನು ಅಂಗನವಾಡಿ ಕಾರ್ಯಕರ್ತರಿರಬಹುದು, ಇಲ್ಲ ಆರೋಗ್ಯ ಸಿಬ್ಬಂದಿಗಳಿರಬಹುದು, ಇಂಥವರಿಗೆ ಟ್ರೈನಿಂಗ್ ಮಾಡಿಬಿಟ್ಟು ಅಂಥವ್ರನ್ನ ಹಳ್ಳಿಗೆ ಮನೆಗೆ ಹೋಗ್ಬಿಟ್ಟು ಅಯೋಡಿನ್ ಡಿಫಿಷಿಯನ್ಸಿ ಯಾರಿಗಾರು ಇದೆಯಾ ಅಂಥವ್ರಿಗೆ ಅಯೋಡಿನ್ ಸಪ್ಲಿಮೆಂಟ್ಸನ್ನು ಕೊಡುವಂಥದ್ದು, ಇಲ್ಲ ಅಂತಂದರೆ ಆಶಾ ಕಾರ್ಯಕರ್ತರಿರಬಹುದು ಇಂಥವ್ರಿಗೆ, ಇಲ್ಲ ಪ್ರೆಗ್ನೆನ್ಸಿ ಯಾರಿಗಿದೆ, ಯಾರು ಬ್ರೆಸ್ಟ್ ಫೀಡಿಂಗ್ ಇದ್ದಾರೆ ಅಂಥವ್ರಿಗೆ ಅಯೋಡಿನ್ನ ಸಪ್ಲಿಮೆಂಟ್ಸ್ಗಳನ್ನು ಕೊಡುವಂಥದ್ದು, ಇದನ್ನು ಮಾಡಿ ಕೂಡ ಅವರು ಈ ಒಂದು ಅಯೋಡಿನ್ ಡಿಫಿಷಿಯನ್ಸಿಯನ್ನು ನಿವಾರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನನಗೆ ಇವತ್ತು ಎಷ್ಟು ಅಯೋಡಿನ್ ಅವಶ್ಯಕತೆ ಇದೆ ಅನ್ನೋದನ್ನು ನಾವು ನೋಡದೆ ಯಥೇಚ್ಛವಾಗಿ ನಾವು ಅಯೋಡಿನ್ ತಗೊಳ್ಬೇಕಾ ಹೇಗೆ ಅಂತ ಇಲ್ಲಿ ಒಂದು ಕ್ವಶನ್ ಬರುತ್ತೆ. ಸೊ ಇಷ್ಟೆಲ್ಲ ಫಾರ್ಟಿಫಿಕೇಷನ್ ಮಾಡ್ತಿದ್ದಾರೆ, ಇಷ್ಟೆಲ್ಲ ಅವ್ರು ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾ ಇದ್ದಾರೆ, ಹಾಗಾದರೆ ನಾನು ಅದನ್ನು ಯಥೇಚ್ಛವಾಗಿ ತಗೊಳ್ಬೇಕಾ ಅಂತ ಖಂಡಿತ ಇಲ್ಲ. ಸೊ ಯಾರಿಗೆ ಅಯೋಡಿನ್ ಡಿಫಿಷಿಯನ್ಸಿ ಇದೆ ಅದಕ್ಕೋಸ್ಕರ ಈ ಒಂದು ಮಾನಿಟ್ರಿಂಗ್ ಅಂತ ಏನು ಹೇಳಿದೆ ಅದು ತುಂಬ ಅತ್ಯವಶ್ಯಕವಾಗಿರುತ್ತೆ. ನಾವು ಹೋಗಿ ಟೆಸ್ಟ್ ಮಾಡಬೇಕು, ಯಾವಾಗ ನಮಗೆ ಆ ಥರ ಸಿಂಪ್ಟಮ್ಸ್ ಇದೆ ಇಲ್ಲ ಅಂತಂದರೆ ಡೆಫಿಷಿಯನ್ಸಿ ಇದೆ ಅನ್ನೋದನ್ನು ನಾವು ಯಾವಾಗ ಕಂಡುಕೊಳ್ತೀವಿ ಆವಾಗ ಮಾತ್ರ ಅಯೋಡಿನ್ ಸಪ್ಲಿಮೆಂಟ್ಸ್ಗಳನ್ನು ತೊಗೊಳ್ಬೇಕಾಗಿರುತ್ತೆ. ಇಲ್ಲದ್ರೆ ಹೆಚ್ಚಾಯ್ತಪ್ಪ, ಇವಾಗ ನಾನು 150 mcg ಬದಲಿಗೆ ನಾನು 200 300 mcg ಪರ್ ಡೇ ಅಯೋಡಿನ್ ತಿಂತಾ ಇದ್ದೀನಿ, ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ, ಇರಲಿ ಒಂದು ಸೇಫರ್ ಸೈಡ್ ಅಂತ. ಯಾವಾಗಲೂ ಅಷ್ಟೇ ಅಲ್ಲ, ಮನುಷ್ಯನಿಗೆ ಒಂದು ಸಾಕು ಅಂದರೆ ಇರಲಿ ಎರಡಿರಲಿ ನನಗೆ ಅನ್ನೋದೊಂದು ಅವನ ಮನಸ್ಸಿನ ಮೆಂಟಾಲಿಟಿ ಇರುತ್ತೆ, ಮನುಷ್ಯನ ಮೆಂಟಾಲಿಟಿ ಇರುತ್ತೆ. ಸೊ ಹಾಗೆ ಅಯೋಡಿನ್ ಕೂಡ 150 mcg ಸಾಕು ಅಂತ ಅಂದರೆ 300 ತೊಗೊಂಡ್ಬಿಡ್ತೀನಿ, ಯಾಕೆ ಸುಮ್ಮನೆ ರಿಸ್ಕು ಅಂತ ಹೇಳಿಬಿಟ್ಟು ತೊಗೊಳ್ಳೋ ಅಂಥದ್ದು. ಖಂಡಿತವಾಗಿ ಅದನ್ನು ಕೂಡ ಮಾಡಬಾರ್ದಾಗಿರುತ್ತೆ. ಈ ಒಂದು ಅಯೋಡಿನ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಹೈಪರ್ ಥೈರಾಯ್ಡಿಸಮ್. ನಾನು ಆವಾಗಲೇ ಹೇಳಿದೆ, ಥೈರಾಯ್ಡಿನ ಡಿಸ್ಫಂಕ್ಷನಿಂಗಲ್ಲಿ 2 ವಿಧ, ಹೈಪೋಥೈರಾಯ್ಡಿಸಮ್ ಮತ್ತು ಹೈಪರ್ ಥೈರಾಯ್ಡಿಸಮ್. ಹೇಗೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ ನಿಮಗೆ ಹೈಪೋಥೈರಾಯ್ಡಿಸಮ್ ಬರುತ್ತೆ, ಅಯೋಡಿನ್ ಹೆಚ್ಚು ತಗೊಳ್ಳೋದ್ರಿಂದ ಏನಾಗುತ್ತೆ ಹೈಪರ್ ಥೈರಾಯ್ಡಿಸಮ್ ಖಂಡಿತವಾಗಿ ಬರುತ್ತೆ. ಸೊ ಇವತ್ತು ನಾವು ಸಮಾಜದಲ್ಲಿ ಸಾಕಷ್ಟು ಜನ ಹೈಪರ್ ಥೈರಾಯ್ಡಿಸಮ್ ಇಂದ ಬಳಲ್ತಾ ಇರೋದನ್ನು ನಾವು ನೋಡ್ಬೋದಾಗಿರುತ್ತೆ. ಇದಕ್ಕೆ ಒಂದು ಕಾರಣ ಈ ಒಂದು ಕರೆಕ್ಟಾಗಿ ಮಾನಿಟರ್ ಮಾಡದೆ ಅಯೋಡಿನ್ನ ಯಥೇಚ್ಛವಾಗಿ ಕೊಡ್ತಾ ಇರೋದು ಕೂಡ ಒಂದು ಕಾರಣ. ಅಯೋಡಿನ್ ಟಾಕ್ಸಿಕೇಷನ್ ಅಂತ ಹೇಳ್ತೀವಿ, ಅಯೋಡಿನ್ ಓವರ್ ಟಾಕ್ಸಿಕೇಷನ್ ಅಂತ ಹೇಳ್ತೀವಿ. ಹೆಚ್ಚಾಗಿ ಅಯೋಡಿನ್ ತೊಗೊಂಡು ನಮಗೆ ಟಾಕ್ಸಿನ್ಸ್ ಉಂಟಾಗಿ ಅದರಿಂದ ಬರ್ತಾ ಇರೋವಂಥದ್ದು ಈ ಹೈಪರ್ ಥೈರಾಯ್ಡಿಸಮ್. ಸೊ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ, ಅಂದರೆ ಸಾಮಾನ್ಯ ಜನರಿಗೆ, ಈಗ ಮಕ್ಕಳಿಗೆ 150, ಬಸರಿಯರಿಗೆ ಮತ್ತು ಬ್ರೆಸ್ಟ್ ಫೀಡಿಂಗ್ ವಿಮೆನ್ಗಳಿಗೆ 200 ಅಂತ ಹೇಳಿದ್ರೆ, ಸಾಮಾನ್ಯ ಜನರಿಗೆ 100 mcg ಸಾಕಾಗಿರುತ್ತೆ. ಅಷ್ಟು ನಮ್ಮ ಒಂದು ಫುಡ್ಡಲ್ಲಿ, ನಾವು ಹಾಲು ಕುಡಿತೀವಿ ಅದರಲ್ಲಿ ಹೋಗುತ್ತೆ, ಉಪ್ಪು ತಿಂತೀವಿ, ಖಂಡಿತ ಯಾರು ಉಪ್ಪಿಲ್ಲದೆ ಅಡುಗೆ ಮಾಡ್ತಾರೆ, ಎಲ್ಲರೂ ಕೂಡ ಉಪ್ಪು ಹಾಕ್ಕೊಂಡು ಅಡುಗೆ ಮಾಡ್ತಾರೆ, ಅದರೊಳಗೆ ಎಗ್ ತಿಂತೀರಾ, ಅದರೊಳಗೆ ಫಿಶ್ ತಿಂತೀರಾ, ಅದರೊಳಗೆ ಇರುತ್ತೆ, ಖಂಡಿತವಾಗಿ ಅದು ನಮಗೆ ಸಾಕಾಗತ್ತೆ. ಯಾವಾಗ ಡೆಫಿಷಿಯನ್ಸಿ ಇದೆ ಅಂದಾಗ ಮಾತ್ರ, ಇವಾಗ ನಿಮಗೆ ಡಿಪ್ರೆಷನ್ ಇದೆ, ಇನ್ಫರ್ಟಿಲಿಟಿ ಇದೆ, ಮಕ್ಕಳು ಏನು ಅಂದರೆ ಅಬಾರ್ಷನ್ ಆಗ್ತಾ ಇದೆ, ಮಕ್ಕಳು ಮೈಲ್ ಸ್ಟೋನ್ಸ್ಗಳು ಕಡಿಮೆ ಇದೆ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇಂಪೇರ್ಮೆಂಟ್ಸ್ ಇದೆ ಅಂತಂದರೆ ಸರಿಯಾಗಿ ಕೇಳಿಸ್ಕೊಳ್ಳೋದ್ರೊಳಗೆ ಇಂಪೇರ್ಮೆಂಟ್ ಇದೆ, ಮಾತಾಡೋಕ್ಕೆ ಬೇಗ ಬರ್ತಾ ಇಲ್ಲ ಅಂತವರಿಗೆ, ಡಿಲೇಡ್ ಮೈಲ್ ಸ್ಟೋನ್ಸ್ ಇದೆ ಅಂತ ಒಂದು ವಿಷಯ ಇದ್ದಾಗ ಮಾತ್ರ ನಾವು ಅಯೋಡಿನ್ ಡಿಫಿಷಿಯನ್ಸಿ ಇದೆಯಾ ಅನ್ನೋದ್ರ ಬಗ್ಗೆ ಥಾಟ್ ಕೊಡಬೇಕು. ನಿತ್ಯವೂ ಅದನ್ನು ಯಥೇಚ್ಛವಾಗಿ ಜಾಸ್ತಿ ಉಪಯೋಗಿಸೋದ್ರಿಂದ ಹೈಪರ್ ಥೈರಾಯ್ಡಿಸಮ್ ಬರುತ್ತೆ. ಹೈಪರ್ ಥೈರಾಯ್ಡಿಸಮ್ ಬಂದರೆ ಮತ್ತೆ ನಿಮಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಪಾಲ್ಪಿಟೇಷನ್ ಅಂತಂದರೆ ಎದೆ ಡಬ ಡಬ ಡಬ, ತುಂಬ ಜನ ಹೆಂಗಸ್ ಹೇಳ್ತಾರೆ, ಮೇಡಮ್ ನನಗೆ ಒಂಚೂರು ಯಾರು ಇದು ಮಾಡಿದ್ರೆ ಸಾಕು ಎದೆ ಡಬ 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 ಅಂತ ಬಡ್ಕೊಳ್ಳುತ್ತೆ, ಆಮೇಲೆ ರಾತ್ರಿ ಸರಿಯಾಗಿ ನಿದ್ದೆ ಬರೋದಿಲ್ಲ, 15 ದಿವಸಕ್ಕೆ ಮೆನ್ಸ್ಟ್ರುವಲ್ ಸೈಕಲ್ ಆಗುವಂಥದ್ದು, ಯಥೇಚ್ಛವಾಗಿ ಬ್ಲೀಡಿಂಗ್ ಆಗುವಂಥದ್ದು, ದಿನ ತೆಳ್ಳಗಾಗ್ತಾ ಹೋಗುವಂಥದ್ದು, ಮಲ ವಿಸರ್ಜನೆ ದಿನಕ್ಕೆ 4 ರಿಂದ 5 ಸತಿ ಹೋಗುವಂಥದ್ದು, ತಿಂದ ತಕ್ಷಣ ಹೋಗಬೇಕು ಅಂತ ಅನ್ಸೋದು, ಎಷ್ಟು ತಿಂದರೂ ಕೂಡ ಹಸಿವಾಗುವಂಥದ್ದು. ಸೊ ಇಂಥದ್ದೆಲ್ಲ ಕಾಂಪ್ಲಿಕೇಶನ್ಸ್, ತಲೆ ಕೂದಲು ಉದುರುವಂಥದ್ದು. ಸೊ ಇದೆಲ್ಲ ನಮಗೆ ಹೈಪರ್ ಥೈರಾಯ್ಡಿಸಮಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದೇ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ದಪ್ಪ ಆಗುವಂಥದ್ದು, ಕಡಿಮೆ ಊಟ ಮಾಡಿದರೂ ಕೂಡ ಹೊಟ್ಟೆ ತುಂಬಿದೇನೋ ಅಂತ ಅನ್ಸೋದು, ಡಿಪ್ರೆಷನ್ ಆಗುವಂಥದ್ದು. ಸೊ ಡಿಪ್ರೆಷನ್ ಹೈಪೋಥೈರಾಯ್ಡಿಸಮ್ದಾದರೆ ಆಂಗ್ಸೈಟಿ ಹೈಪರ್ ಥೈರಾಯ್ಡಿಸಮ್. ಆಂಗ್ಸೈಟಿ ಅಂತಂದರೆ ಯಾವುದಕ್ಕೂ ಸಮಾಧಾನ ಇಲ್ಲ ಮನಸ್ಸಿಗೆ, ಸೊ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಎಲ್ಲ ಟೆನ್ಷನ್ನು ಈ ಥರ ಗಡಿಬಿಡಿ ಮಾಡ್ಕೊಳ್ಳೋ ಅಂಥದ್ದು, ಆಂಕ್ಷಿಯಸ್ ಆಗಿರೋ ಅಂಥದ್ದು. ಸೊ ಹೈಪರ್ ಥೈರಾಯ್ಡಿಸಮ್ ಇನ್ನು ಒಂದು
ಒಂದು ಸಿಂಪ್ಟಮ್ಸ್ ಆದರೆ ಡಿಪ್ರೆಷನ್ ಆಗುವಂಥದ್ದು ಹೈಪೋಥೈರಾಯ್ಡಿಸಮ್ನ ಒಂದು ಸಿಂಪ್ಟಮ್ ಆಗಿರುತ್ತೆ. ಸೊ ಎರಡೂ ಕೂಡ ನಮಗೆ ಬೇಡ. ನಾವು ನಾರ್ಮಲ್ ಆಗಿ ಜೀವನ ಮಾಡಬೇಕು ಅಂದರೆ ಅಯೋಡಿನ್ನ ನಾವು ಮಾನಿಟರ್ ಮಾಡಿ ಎಷ್ಟು ಬೇಕು ನಮಗೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ತಗೊಳ್ಳೋದು ಒಳ್ಳೆಯದು. ಅದಕ್ಕಿಂತ ಮೀರಿ ನಮಗೇನಾದರೂ ಸಿಂಪ್ಟಮ್ಸ್ಗಳು ಕಂಡಾಗ ಅಯೋಡಿನ್ ಡಿಫಿಷಿಯನ್ಸಿ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಥಾಟ್ ಕೊಡೋದು, ಅಂತಂದರೆ ಒಂದ್ಸತಿ ಯೋಚನೆ ಮಾಡೋದು, ಇದು ಅಯೋಡಿನ್ ಡಿಫಿಷಿಯನ್ಸಿಯಿಂದ ಆಗಿದೆಯಾ ಅನ್ನೋದು ಒಂದು ಆಲೋಚನೆ ನಮ್ಮಲ್ಲಿ ಬಂದರೆ ಖಂಡಿತವಾಗಿ ಅದನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿರುತ್ತೆ. ತುಂಬ ಸುಲಭದಲ್ಲಿ ನಿವಾರಣೆ ಮಾಡ್ಕೊಳ್ಬೋದಾಗಿರುತ್ತೆ. ಹಾಗೆ ಥೈರಾಯ್ಡ್ ಫಂಕ್ಷನಿಂಗ್ ಅಂದರೆ ಹೈಪರ್ ಥೈರಾಯ್ಡಿಸಮ್ ಇದ್ದಾಗ ಅಯೋಡಿನ್ನ ಕಡಿಮೆ ಮಾಡುವಂಥದ್ದು, ಉಪ್ಪು ತಿನ್ನೋದನ್ನು ಕಡಿಮೆ ಮಾಡೋದು. ಹೈಪೋಥೈರಾಯ್ಡಿಸಮ್ ಇದ್ದಾಗ ಅಯೋಡಿನ್ನ ಸ್ವಲ್ಪ ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ಬೋದಾಗಿರುತ್ತೆ. ಮೇಡಮ್, ಇವಾಗ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಆಗೋ ತೊಂದರೆಗಳು, ಅದಕ್ಕೆ ಮೆಡಿಕೇಶನ್ ಅಂತ ಬಂದಾಗ ಎಲ್ಲರೂ ಆಯುರ್ವೇದ ಅನ್ನೋದನ್ನು ಒಂದು ಕನ್ಸಿಡರ್ ಮಾಡ್ತಾರೆ. ಆಯುರ್ವೇದದಲ್ಲಿ ಈ ಗಾಯ್ಟರ್ ಅನ್ನೋದನ್ನು ಯಾವ ರೀತಿ ರೆಫರ್ ಮಾಡಿದ್ದಾರೆ, ಅಥವಾ ಈ ಗಾಯ್ಟರ್ ಅನ್ನೋ ಸಮಸ್ಯೆಗೆ ಅಲ್ಲಿ ಯಾವ ರೀತಿ ಔಷಧಿಗಳನ್ನು ಕೊಡೋದಕ್ಕೆ ಯಾವ ರೀತಿ ಪರಿಹಾರಗಳನ್ನು ಸೂಚಿಸಿದ್ದಾರೆ? ಸೊ ಖಂಡಿತವಾಗಿ ನಮ್ಮಲ್ಲಿ ಗಾಯ್ಟರ್ ಅಂತಂದರೆ ನಾನು ಆವಾಗಲೇ ಹೇಳಿದೆ, ಗಲಗಂಡ ಮತ್ತು ಗಂಡಮಾಲ. ಸೊ ಯಾವಾಗ ಮಲ್ಟಿ ನಾಡ್ಯುಲಾರ್ ಗಾಯ್ಟರ್ಸ್ ಆಗುತ್ತೆ ಅದಕ್ಕೆ ಗಂಡಮಾಲ ಅಂತ ಹೇಳ್ತೀವಿ. ಯಾವಾಗ ಒಂದೇ ನಾಡ್ಯೂಲ್ಸ್ ಇರುತ್ತೆ ಅದಕ್ಕೆ ಗಲಗಂಡ ಅಂತ ಹೇಳ್ತೀವಿ. ಅದು ಆಯುರ್ವೇದದ ಒಂದು ಟರ್ಮ್. ಸೊ ನಾವು ಆಯುರ್ವೇದದಲ್ಲಿ ಆ ಥರ ಟರ್ಮ್ ಹೇಳಿದ್ದಾರೆ ಅಂತಂದರೆ ಖಂಡಿತವಾಗಿ ಅದಕ್ಕೆ ಪರಿಹಾರ ಹೇಳಿರ್ತಾರೆ. ಸೊ ಇಲ್ಲಿ ತುಂಬ ಕೂಲಂಕುಷವಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅವರು ಒಂದು ಸ್ಟಡಿ ಮಾಡಿಬಿಟ್ಟು ಏನು ಹೇಳಿದ್ದಾರೆ ಅಂತಂದರೆ, ಈ ಒಂದು ಗಲಗಂಡ ಅನ್ನೋದು ಎರಡು ವಿಧವಾಗಿರುತ್ತೆ, ಒಂದು ವಾತಜ, ಒಂದು ಕಫಜ ಅಂತ. ಸೊ ಎಷ್ಟು ಕರೆಕ್ಟಾಗಿ ಹೇಳಿದ್ದಾರೆ ನೋಡಿ ವೀಕ್ಷಕರೇ. ವಾತಜ ಅಂತಂದರೆ ನಾವು ಇದನ್ನು ಡೈರೆಕ್ಟಾಗಿ ಹೈಪರ್ ಥೈರಾಯ್ಡಿಸಮಿಗೆ ನಾವು ಇದನ್ನು ಲಿಂಕ್ ಮಾಡ್ಬೋದು. ಗಲಗಂಡ ಅಂದ ತಕ್ಷಣ ನಮಗೆ ಆಬ್ವಿಯಸ್ ಆಗಿ ಗಂಟ್ಲಲ್ಲಿ ಕಾಣಲೇಬೇಕು ಅಂತ ಇಲ್ಲ, ಕೆಲವರಿಗೆ ಗಂಟ್ಲಲ್ಲಿ ಕಾಣದೆ ಕೂಡ ಅವರಿಗೆ ಥೈರಾಯ್ಡ್ ಇರೋ ಅಂಥದ್ದಿರುತ್ತೆ. ಸೊ ಈ ಒಂದು ಗಲಗಂಡದಲ್ಲಿ ಹೇಳಿರೋ ಅಂಥ ಸಿಂಪ್ಟಮ್ಸ್ಗಳೆಲ್ಲ ನಮಗೆ ಕಾಣ್ತು ಅಂತಂದರೆ ನಾವು ಅದನ್ನು ಥೈರಾಯ್ಡ್ ಅಂತ ಹೇಳಿಬಿಟ್ಟು ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳನ್ನು ಕೊಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಆಯುರ್ವೇದದಲ್ಲಿ ಚಿಕಿತ್ಸೆ ಹೇಳಿದ್ದಾರೆ ಅಂದರೆ ಖಂಡಿತ ಹೇಳಿದ್ದಾರೆ. ವಾತಜ ಗಲಗಂಡದಲ್ಲಿ ಯಾವುದು ಹೈಪರ್ ಥೈರಾಯ್ಡಿಸಮ್ ಇರೋ ಚಿಹ್ನೆಗಳು ನಾನು ಏನು ಹೇಳಿದೆ, ಆಂಗ್ಸೈಟಿ ಇರಬಹುದು, ಪಾಲ್ಪಿಟೇಷನ್ ಇರಬಹುದು, ತಲೆ ಕೂದಲು ಉದುರೋ ಅಂಥದ್ದು ಇರಬಹುದು, ಎಷ್ಟು ಹಸುವಾಗೋ ಅಂಥದ್ದು ಇರ್ಬೋದು, ತುಂಬ ಜಾಸ್ತಿ ಹಸುವಾಗೋ ಅಂಥದ್ದು ಇರ್ಬೋದು, ಪದೇ ಪದೇ ಮಲವಿಸರ್ಜನೆಗೆ ಹೋಗೋ ಅಂಥದ್ದು ಇರ್ಬೋದು, ಆಮೇಲೆ ಪದೇ ಪದೇ ಅಬೋಷನ್ಸ್ಗಳಾಗೋ ಅಂಥದ್ದು ಇರ್ಬೋದು, ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಇದು ಸೈಕಲ್ ತುಂಬ ಬೇಗ ಬರುವಂಥದ್ದು ಇರ್ಬೋದು, ಅಂತಂದರೆ ಪ್ರತಿ 15 ದಿವಸಕ್ಕೆ ಬರುವಂಥದ್ದು ಇರ್ಬೋದು, ಯಥೇಚ್ಛವಾಗಿ ಬ್ಲೀಡಿಂಗ್ ಆಗೋ ಅಂಥದ್ದು ಇರಬಹುದು. ಇವೆಲ್ಲದನ್ನು ಕೂಡ ದಿನ ಅವರು ಕೃಷರಾಗಿ ಅಂದರೆ ವೆಯ್ಟ್ ಲಾಸ್ ಆಗೋದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇದಕ್ಕೆ ವಾತಜ ಗಲಗಂಡ ಅಂತ ಹೇಳಿಬಿಟ್ಟು ಇದ್ರ ಚಿಹ್ನೆಗಳನ್ನು ನಮ್ಮಲ್ಲಿ ಕೊಟ್ಟಿರ್ತಾರೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತ ಅಂದರೆ ನಮ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದಕ್ಕೆ ಸ್ವೇದನವನ್ನು ಕೊಡಬೇಕು ಅಂತ. ಅಂದರೆ ನಮಗೆ ಫಸ್ಟ್ ಏನು ಅಂತಂದರೆ ಈಗ ಥೈರಾಯ್ಡ್ ಸರಿಯಾಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂತಂದರೆ ಅದಕ್ಕೆ ಫಂಕ್ಷನ್ ಮಾಡಬೇಕು, ಅದನ್ನು ಉತ್ತೇಜಿಸಬೇಕು ಅಂತ ಅಂದಾಗ ಇಲ್ಲ ಅದನ್ನು ಉತ್ತೇಜನೆಯಿಂದ ಅದನ್ನು ಕಡಿಮೆ ಮಾಡಬೇಕು. ಯಾಕಂದರೆ ಹೈಪರ್ ಥೈರಾಯ್ಡಿಸಮಲ್ಲಿ ಹೆಚ್ಚಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಅದನ್ನು ಕಡಿಮೆ ಮಾಡಬೇಕು ಅಂತಂದಾಗ ನಾವು ಡೈರೆಕ್ಟಾಗಿ ಥೈರಾಯ್ಡಿಗೆ ಒಂದು ಟ್ರೀಟ್ಮೆಂಟನ್ನು ಕೊಡಬೇಕಾಗಿರುತ್ತೆ. ಅಲ್ಲಿ ನಾವು ಏನು ಹೇಳ್ತೀವಿ ಅಂತಂದರೆ ಇದಕ್ಕೆ ಉಪನಾಹ ಸ್ವೇದ ಅಂತ ಹೇಳ್ತೀವಿ. ಅಂತಂದರೆ ಹಿಟ್ಟು ಮತ್ತು ಎಣ್ಣೆಗಳನ್ನು ಹಾಕಿ ಅಲ್ಲಿಗೆ ಒಂದು ಪಾಲ್ಟಿಸ್ ಥರ ಕಟ್ಟೋ ಅಂಥದ್ದಕ್ಕೆ ಉಪನಾಹ ಸ್ವೇದ ಅಂತ ಹೇಳ್ತೀವಿ. ಇದನ್ನು ಪ್ರತಿನಿತ್ಯ ಮಾಡ್ಕೊಳ್ಬೇಕಾಗಿರುತ್ತೆ. ಹಾಗೆ ಪಿಪ್ಪಲ್ಯಾದಿ ತೈಲ ಅಂತ ಹೇಳ್ತಾರೆ. ಪಿಪ್ಪಲ್ಯಾದಿ ತೈಲ ಅಂದರೆ ಹಿಪ್ಪಲಿ ಮತ್ತು ಮುಂತಾದ ಗಿಡಮೂಲಿಕೆಯಿಂದ ಪ್ರಿಪೇರ್ ಮಾಡಿರುವಂಥ ತೈಲವನ್ನು ದಿನ ಓರಲಿ ಅಂದರೆ ಹೊಟ್ಟೆಗೆ ನಾವು ತಗೊಳ್ಳೋದನ್ನು ಮಾಡೋದ್ರಿಂದ ಏನಾಗುತ್ತೆ, ಈ ವಾತಜ ಗಲಗಂಡ ಅಂದರೆ ಹೈಪರ್ ಥೈರಾಯ್ಡಿಸಮ್ ಏನಿದೆ ಅದನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿರುತ್ತೆ. ಇನ್ನು ಹೈಪೋಥೈರಾಯ್ಡಿಸಮಿಗೆ ಬಂದರೆ ತುಂಬ ಎಷ್ಟು ಚಂದವಾಗಿ ಹೇಳಿದ್ದಾರೆ ಅಂತ ಅಂದರೆ ಇದಕ್ಕೂ ಕೂಡ ನಾವು ಏನು ಮಾಡಬೇಕು, ಅಲ್ಲಿ ಡ್ರೈ ಆಗಿರುವಂಥ ಸ್ವೇದನೆಯನ್ನು ಕೊಡಬೇಕಾಗಿರುತ್ತೆ. ಅಂದರೆ ಉಪ್ಪು ಹುರಿದು ಬಿಟ್ಟು ಒಂದು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಅದನ್ನು ಈ ಶಾಖವನ್ನು ಕುತ್ತಿಗೆಗೆ ಕೊಡೋ ಅಂಥದ್ದನ್ನು ಮಾಡಬೇಕಾಗಿರುತ್ತೆ. ಹಾಗೆ ಒಂದು ಗುಗ್ಗುಲು ತಿಕ್ತಕ ಘೃತ ಅಂತ ಇರುತ್ತೆ. ಈ ಒಂದು ಗುಗ್ಗುಲು ತಿಕ್ತಕ ಘೃತಕ್ಕೆ ಪಂಚಲವಣಗಳು ಅಂತಂದರೆ ನಮ್ಮಲ್ಲಿ 5 ರೀತಿಯ ಬೇರೆ ಬೇರೆ ಉಪ್ಪನ್ನು ಹೇಳ್ತಾರೆ. ಹೇಗೆ ಅಂದರೆ ಸಾಮುದ್ರ, ವಿಡ್ಲವಣ, ಸೈಂಧವ ಲವಣ, ನಿಮಗೆಲ್ಲರಿಗೂ ಗೊತ್ತಿರೋದು ಪಿಂಕ್ ಸಾಲ್ಟ್ ಇರ್ಬೋದು, ಬ್ಲ್ಯಾಕ್ ಸಾಲ್ಟ್ ಇರ್ಬೋದು, ಇಲ್ಲಾಂದರೆ ನಾರ್ಮಲ್ ವೈಟ್ ಸಾಲ್ಟ್ ಇರ್ಬೋದು. ಇವನ್ನೆಲ್ಲದೂ ಮಿಶ್ರಣ ಮಾಡಿ ಆ ಒಂದು ಗಿಡಮೂಲಿಕೆಗೆ ಹಾಕಿ ಪ್ರತಿನಿತ್ಯ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಹೈಪೋಥೈರಾಯ್ಡಿಸಮ್ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಈ 5 ರೀತಿಯ ಲವಣದ ಪ್ರಯೋಗವನ್ನು ವಾತಜ ಅಂತಂದರೆ ಹೈಪರ್ ಥೈರಾಯ್ಡಿಸಮಲ್ಲಿ ಹೇಳಿದೆ. ಹೈಪೋಥೈರಾಯ್ಡಿಸಮಲ್ಲಿ ಯಾಕೆ ಹೇಳಿದ್ದಾರೆ ಅಂದರೆ ಅಯೋಡಿನ್ ಡಿಫಿಷಿಯನ್ಸಿ, ಸಾಲ್ಟ್ ಡಿಫಿಷಿಯನ್ಸಿಯಿಂದ ಈ ಒಂದು ಹೈಪೋಥೈರಾಯ್ಡಿಸಮ್ ಬರುತ್ತೆ ಅಂತ ಗೊತ್ತಿದ್ದಕ್ಕೆ ತಾನೇ.
ಸೊ ಎಲ್ಲಿ ನಿಮಗೆ ಒಂದು ಏನು ಅಂತಂದರೆ ಅಯೋಡಿನ್ ಡಿಫಿಷಿಯನ್ಸಿಯಿಂದ ಹೈಪರ್ಥೈರಾಯ್ಡಿಸಮ್ ಬರುತ್ತೆ ಅಂತ ಖಂಡಿತ ಇಲ್ಲ, ಹೈಪೋಥೈರಾಯ್ಡಿಸಮೇ ಬರುವಂಥದ್ದು. ಸೊ ಖಂಡಿತವಾಗಿ ಈ ಒಂದು ಕಫಜ ಗಲಗಂಡವನ್ನು ನಾವು ಹೈಪೋಥೈರಾಯ್ಡಿಸಮ್ಮಿಗೆ ಕೋರಿಲೇಟ್ ಮಾಡ್ಬೋದಾಗಿರುತ್ತೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆ 100% ನಮ್ಮ ಆಯುರ್ವೇದದಲ್ಲಿದೆ. ಆಮೇಲೆ ಇದು ಏನಂದರೆ ಲೈಫ್ ಟೈಮ್ ಮೆಡಿಕೇಷನ್ಸ್ ಅಲ್ಲ. ಈಗ ನೀವು ನೋಡ್ಬೋದು, ಥೈರಾಯ್ಡ್ ಬರಲಿ, ಡಯಾಬಿಟಿಸ್ ಬರಲಿ, ಬಿ ಪಿ ಬರಲಿ, ಅದಕ್ಕೆ ನೀವು ನಿಮ್ಮ ಲೈಫ್ ಟೈಮ್ ಟ್ರೀಟ್ಮೆಂಟ್ ತೊಗೊಳ್ಳೇಬೇಕು. ಇದಕ್ಕೆ ನಿರಂತರವಾಗಿ ನೀವು ಸಾಯಲ್ವರೆಗೂ ಕೂಡ ಇದಕ್ಕೆ ಚಿಕಿತ್ಸೆಯನ್ನು ತೊಗೊಳ್ಳೇಬೇಕು ಅಂತ ಬೇರೆ ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಹೇಳಿದರೆ ಖಂಡಿತವಾಗಿ ಆಯುರ್ವೇದದಲ್ಲಿ ಇದನ್ನು ಹೇಳೋದಿಲ್ಲ. ನಮ್ಮಲ್ಲಿ ಏನು ಹೇಳ್ತಾರೆ ಅಂತಂದರೆ ಅಲ್ಲೇ ಅದನ್ನು ಗುಣ ಮಾಡಿ ಕೊಡ್ಬೋದಾಗಿರುತ್ತೆ. ಒಂದು 2 ತಿಂಗಳು, 3 ತಿಂಗಳು, 6 ತಿಂಗಳು ನಾವು ಮೆಡಿಕೇಷನ್ಸನ್ನು ತೊಗೊಂಡು ಅದನ್ನು ನಿವಾರಣೆ ಮಾಡ್ಕೊಳ್ಬೋದಾಗಿರುತ್ತೆ. ಇಂಥ ಸಾಕಷ್ಟು ಪೇಷಂಟ್ಸ್ಗಳು ನನ್ನ ಹತ್ರ ಇರ್ತಾರೆ. ಸೊ ಇದನ್ನು ನಾವು ಮಾಡೋದ್ರಿಂದ ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿಯ ಒಂದು ಸರಿಯಾದ ಫಂಕ್ಷನಿಂಗನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗೆ ನಾಸೋಹಿ ಶಿರೋಸೋದ್ವಾರ ಅಂತಂದರೆ ನಮ್ಮಲ್ಲಿ ಇನ್ನೊಂದು ರೀತಿಯ ಒಂದು ಚಿಕಿತ್ಸೆ ಇದೆ. ಏನು ಅಂತಂದರೆ ನಮಗೆ ಯಾವುದು ಆರ್ಗನ್ ಎಲ್ಲಿಗೆ ಹತ್ತಿರ ಇದೆಯೋ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಸೊ ಅಂದರೆ ಯಾವುದು ದ್ವಾರಕ್ಕೆ ಹತ್ತಿರ ಇದೆಯೋ ಅಲ್ಲಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅಂತಂದರೆ ನಿಮಗೆ ಹೊಟ್ಟೆಯಲ್ಲಿ ಏನಾದರೂ ತೊಂದರೆ ಇದೆ, ಕಾಲಿನಲ್ಲಿ ಏನಾದರೂ ತೊಂದರೆ ಇದೆ ಅಂತಂದರೆ ಗುದದ್ವಾರದ ಮೂಲಕ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ. ಹಾಗೆ ನಿಮಗೆ ಮೇಲ್ಗಡೆ ಭಾಗದ ತೊಂದರೆ ಇತ್ತು ಅಂತಂದರೆ ನಾವು ನಸ್ಯವನ್ನು ಕೊಡ್ತೀವಿ. ಅಂದರೆ ಗಿಡಮೂಲಿಕೆಯ ಒಂದು ಔಷಧಿಯನ್ನು ಮೂಗಿಗೆ ಹಾಕೋದ್ರಿಂದ ಏನಾಗುತ್ತೆ, ಈ ಥೈರಾಯ್ಡ್ ಸಮಸ್ಯೆ ಅದನ್ನು ಸ್ಪೆಷಲಿ ಹೈಪೋಥೈರಾಯ್ಡಿಸಮನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ವಾಂತಿಯನ್ನು ಮಾಡಿಸಿದ್ರು ಕೂಡ ಈ ಒಂದು ಏನು ಅಂತಂದರೆ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗತ್ತೆ. ಧೂಮಪಾನ ಅಂತ ಹೇಳ್ತವೆ, ಅಂತಂದರೆ ಈ ಅರಿಶಿಣ ಮತ್ತು ತ್ರಿಕಟು, ಕಾಳುಮೆಣಸು, ಹಿಪ್ಪಲಿ ಮತ್ತು ಶುಂಠಿಯನ್ನು ಹಾಕಿ ಅದರ ಒಂದು ಹೊಗೆಯನ್ನು ತಗೊಳ್ಳೋದ್ರಿಂದ ಕೂಡ ನಮಗೆ ಹೈಪೋಥೈರಾಯ್ಡಿಸಮನ್ನು ನಿವಾರಣೆ ಮಾಡ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿರುತ್ತೆ. ಮೇಡಮ್, ಇವಾಗ ನಾವು ಸಾಕಷ್ಟು ನೋಡಿದ್ವಿ, ಅಂದರೆ ಗಾಯ್ಟರ್ ಅಂದರೆ ಏನು, ಅದು ಯಾವ ಕಾರಣದಿಂದ ಉಂಟಾಗತ್ತೆ, ಅದು ಬಂತು ಅಂದರೆ ಯಾವ ರೀತಿ ಪರಿಣಾಮ ಆಗತ್ತೆ, ಅದಕ್ಕೆ ಚಿಕಿತ್ಸೆ ಏನು, ಇದೆಲ್ಲದನ್ನು ನೋಡಿದ್ವಿ. ಇವಾಗ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನಕ್ಕೆ ಈ ಅಯೋಡಿನ್ ಡಿಫಿಷಿಯನ್ಸಿ ಇರೋದಿಲ್ಲ. ಇದನ್ನು ನೋಡಿದ್ಮೇಲೆ ಅವ್ರು ಅವೇರ್ ಆಗ್ಬೋದು, ನಮಗಿದು ಬೇಡ ಅಂತ ಅವರಿಗೂ ಅನ್ನಿಸ್ಬೋದು. ಅಂಥ ಸಮಯದಲ್ಲಿ ಅವರು ಯಾವ ರೀತಿ ಆಹಾರ ತಗೊಂಡ್ರೆ, ಯಾವ ರೀತಿ ಪಥ್ಯ ಮಾಡಿದ್ರೆ ಅವರಿಗೆ ಈ ಸಮಸ್ಯೆ ಕಾಣದಿರೋ ರೀತಿ ಆಗುತ್ತೆ? ಸೊ ಈ ಥೈರಾಯ್ಡ್ ಯಾರಿಗೆ ಬಂದಿದೆ, ಇವಾಗ ತುಂಬ ಕಾಮನ್ ಆಗಿಬಿಟ್ಟಿದೆ. ಹೇಗೆ ಡಯಾಬಿಟಿಸು ಹಾಗೆ ಇವಾಗ ಥೈರಾಯ್ಡ್ ಎಲ್ಲರಿಗೂ ಕೂಡ ಬರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಈ ಥೈರಾಯ್ಡ್ ಬಂದರೆ ನಮ್ಮಲ್ಲಿ ಪಥ್ಯ ಅಂತ ಏನು ಹೇಳಿರ್ತಾರೆ ಅಂತಂದರೆ ತ್ರಿಕಟು, ಅಂದರೆ ಶುಂಠಿ, ಕಾಳುಮೆಣಸು ಮತ್ತು ಹಿಪ್ಪಲಿ ಈ ಸೇರಿದ ಹಾಗೆ ನಾವು ಕಷಾಯಗಳನ್ನು ಇಲ್ಲ ಅಂತಂದರೆ ದಿನನಿತ್ಯದ ಒಂದು ವಸ್ತುಗಳಿಗೆ ಅದನ್ನು ಹಾಕಿ ಅದ್ರ ಜೊತೆಗೆ ಏನು ಅಂತಂದರೆ ಜೇನುತುಪ್ಪವನ್ನು ಕೂಡ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಈ ಒಂದು ಥೈರಾಯ್ಡಿನ ಸಮಸ್ಯೆಯನ್ನು ನಾವು ಬರದೇ ಇರೋ ಹಾಗೆ ಕಾಪಾಡ್ಕೊಳ್ಬೋದಾಗಿರುತ್ತೆ. ಅದರ ಜೊತೆ ನಾವು ಪಟೋಲ ಅಂತಂದರೆ ಪಡವಲಕಾಯಿ ಮತ್ತು ಹೆಸರು ಕಾಳಿನ ಒಂದು ಏನು ಅಂತಂದರೆ ಪಾಯಸಗಳನ್ನು ಮಾಡಿಕೊಂಡು ನಿಯಮಿತವಾಗಿ, ಅಂದರೆ ವಾರಕ್ಕೆ ಒಂದ್ಸತಿನೋ 15 ದಿವಸಕ್ಕೆ ಒಂದ್ಸತಿನೋ ಪಡವಲಕಾಯಿ ಮತ್ತು ಹೆಸರು ಬೇಳೆ ಹಾಕ್ಕೊಂಡು ಪಾಯಸ ಮಾಡಿಕೊಂಡು ಉಪಯೋಗಿಸೋದ್ರಿಂದ ಕೂಡ ನಮಗೇನಾಗುತ್ತೆ, ಇವಂತೂ ಹೈಪರ್ ಥೈರಾಯ್ಡಿಸಮ್ ಇಲ್ಲ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಾವು ಇನ್ನೊಂದು ಮಾಡ್ಬೋದಾಗಿರುತ್ತೆ. ಏನು ಅಂತಂದರೆ ಯೋಗದಲ್ಲಿ ಉಜ್ಜಯಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಸೊ ಯಾರು ಬೇಕಾದರೂ ಗೂಗಲಲ್ಲಿ ಸರ್ಚ್ ಮಾಡಿ ಉಜ್ಜಯಿ ಪ್ರಾಣಾಯಾಮ ಅಂದರೆ ಏನು ಅಂತ ಖಂಡಿತವಾಗಿ ಅವರಿಗೆ ಸಿಗುತ್ತೆ. ಈ ಒಂದು ಉಜ್ಜಯಿ ಪ್ರಾಣಾಯಾಮನ ಪ್ರತಿನಿತ್ಯ ಒಂದು 5 ರಿಂದ 10 ನಿಮಿಷ ಮಾಡೋದ್ರಿಂದ ಏನಾಗುತ್ತೆ, ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಯೋಡಿನ್ ಸರಿಯಾಗಿ ತೊಗೊಳ್ತಾ ಇದ್ದೀರೋ ಇಲ್ವೋ, ನಿಮ್ಮ ಒಂದು ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಂದರೆ ಹಾಗೆ ನಿಮಗೆ ಥೈರಾಯ್ಡ್ ಏರುಪೇರು ಆಗೋದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಉಜ್ಜಯಿ ಪ್ರಾಣಾಯಾಮ, ಹೆಸರು ಮತ್ತು ಪಡವಲಕಾಯಿ ಹಾಕಿರುವಂಥ ಪಾಯಸ, ಶುಂಠಿ, ಕಾಳುಮೆಣಸು, ಹಿಪ್ಪಲಿ ಇರುವಂಥ ಅದಕ್ಕೆ ಜೇನುತುಪ್ಪ ಸೇರಿಸ್ಕೊಂಡಿರೋ ಅಂಥದ್ದು ಯಾವುದೇ ಒಂದು ಐಟಮ್ ಇಲ್ಲ ಅಂತಂದರೆ ಕಷಾಯ ಮಾಡಿಕೊಂಡು ಅದಕ್ಕೆ ಒಂಚೂರು ಜೇನುತುಪ್ಪ ಹಾಕಿ ತೊಗೊಳ್ಳೋ ಅಂಥದ್ದು. ಆದರೆ ಈ ಬಿಸಿಯನ್ನು ಮಾಡಬೇಡಿ, ಒಂದು ಜೇನುತುಪ್ಪವನ್ನು ಬಿಸಿ ಕಷಾಯಕ್ಕೆ ಹಾಕ್ಕೊಳ್ಬೇಡಿ. ತಣ್ಣದಾದ ನಂತರ ಅದಕ್ಕೆ ಜೇನುತುಪ್ಪ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಥೈರಾಯ್ಡಿನ ಏರುಪೇರುಗಳನ್ನು ನಾವು ತಡೆಗಟ್ಬೋದಾಗಿರುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ದೇಹದಲ್ಲಿ ಅಯೋಡಿನ್ ಅಂಶ ಅಂದರೆ ಏನು, ಅದ್ರ ಡಿಫಿಷಿಯನ್ಸಿ ಆದರೆ ಏನೇನು ಪರಿಣಾಮಗಳು ಉಂಟಾಗತ್ತೆ, ಅದನ್ನು ಯಾವ ರೀತಿ ತಡೆಗಟ್ಬೋದು, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಇದೆ ಅಂತ ಹಿಡಿದು ಥೈರಾಯ್ಡ್ ತನಕನೂ ಕೂಡ ಗಾಯ್ಟರ್ ಅಂದರೆ ಏನು, ಆ ಸಮಸ್ಯೆ ಏನು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಈ ಸಂಚಿಕೆಯಲ್ಲಿ ನಿಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ಮಾಹಿತಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಅಯೋಡಿನ್ ಡಿಫಿಷಿಯನ್ಸಿ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿರುವಂಥ ಡಾಕ್ಟರ್ ಪಲ್ಲವಿ ಅವರಿಗೆ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಟಿವಿ ಭಾರತ್.